ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಆ ಚಾನೆಲ್. ಫೈನಲಿ ದ ಡೇ ಇಸ್ ಹಿಯರ್. ನಮ್ಮ ವೆಡ್ಡಿಂಗ್ ಆದಾಗಿಂದನೂ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದೇ ಕ್ವಶನ್ ಇದ್ದಿದ್ದು, ಯಾವಾಗ ನಿಮ್ಮ ಮನೆ ರಿವೀಲ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಫೈನಲಿ ವಿ ಆರ್ ಹಿಯರ್, ವಿ ಆರ್ ರಿವೀಲಿಂಗ್ ಅವರ್ ಡ್ರೀಮ್ ಹೌಸ್ ತ್ರಿಲೋಕ. ಸೊ ಫೈನಲಿ ದ ಡೇ ಈಸ್ ಹಿಯರ್. ನಾವು ನಮ್ಮ ಡ್ರೀಮ್ ಹೌಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀವಿ. ತುಂಬ ಜನ ತುಂಬ ಕಮೆಂಟ್ ಹಾಕ್ತಾ ಇದ್ರಿ ಫ್ರಮ್ ದ ಡೇ ನಮ್ಮ ವೆಡ್ಡಿಂಗ್ ಆಗಿದೆಯಲ್ಲ. ಸೊ ಅವತ್ತಿಂದ ನಮಗೆ ತುಂಬ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಮನೆ ತೋರಿಸಿ, ನಮಗೆ ಫಸ್ಟ್ ಫ್ಲೋರ್ ನೋಡಬೇಕು ಅಂತ ಹೇಳ್ತಿದ್ರಿ. ತುಂಬ ಜನ ಅಕ್ಕ ಬ್ಲಾಗ್ಸಲ್ಲಿ ಮತ್ತು ಲಚ್ಚು ಬ್ಲಾಗ್ಸಲ್ಲಿ ಕೂಡ ನೋಡಿದ್ರಿ. ಅನ್ಫಾರ್ಚುನೇಟ್ಲಿ ಅಲ್ಲಿ ಆ ಬ್ಲಾಗ್ಸಲ್ಲಿ ನಮ್ಮದು ಫಸ್ಟ್ ಫ್ಲೋರ್ ಏನಿದೆ, ನಂದು ಮತ್ತು ಮೋಹನನ ಮನೆ ರಿವೀಲ್ ಆಗಿರಲಿಲ್ಲ. ಸೊ ಇವತ್ತು ನಿಮಗೆ ನಾವು ಪೂರ್ತಿ ನಮ್ಮದು ಫಸ್ಟ್ ಫ್ಲೋರ್ ಹೇಗಿದೆ ಅಂತ ತೋರಿಸ್ತೀವಿ. ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ಥ್ಯಾಂಕ್ಸ್ ಟು ಗಾಡ್, ಇಟ್ ಈಸ್ ಆಲ್ ಆರ್ ಪೇರೆಂಟ್ಸ್ ಆ್ಯಂಡ್ ಗಾಡ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಫ್ಯಾಮಿಲಿ. ಸೊ ಅದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ತುಂಬ ಜನ ಕಮೆಂಟ್ಸಲ್ಲೂ ನಮಗೆ ಕಂಗ್ರ್ಯಾಚುಲೇಟ್ ಮಾಡ್ತೀರಾ ಫಾರ್ ಶೋರ್. ಸೊ ಅದಕ್ಕೆ ಅಡ್ವಾನ್ಸ್ ಆಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ನಿಮಗೆ ಇವತ್ತು ನಾವು ನಮ್ಮ ಮನೆಯನ್ನು ತೋರಿಸ್ತಾ ಇದ್ದೀವಿ. ಫೈನಲಿ ತುಂಬಾ ಖುಷಿ ಆಗ್ತಾಯಿದೆ ಗೈಸ್. ಆಲ್ಮೋಸ್ಟ್ ಒಂದು 2.5 years ಎಫರ್ಟ್ ಅಂತಲೇ ಹೇಳ್ಬೋದು. ಸೊ ಫೈನಲಿ ಇವಾಗ ಒಂದು ಮನೆ ಸ್ಟೇಜಿಗೆ ನಿಂತಿದೆ. ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ಒನ್ ಡ್ರೀಮ್. ಆ ವಿಷಯಗಳೆಲ್ಲನೂ ನಾನು ನಿಮಗೆ ಹೋಗ್ತಾ ಎಲ್ಲ ಶೇರ್ ಮಾಡ್ಕೊಳ್ತೀವಿ ಇಬ್ರು. ಯಾವಾಗ ಕಟ್ಟಿದ್ದು, ಏನೇನು ಮಾಡಿದ್ವಿ, ಆ ಸ್ಟ್ರಗಲ್ ಏನಿದೆ ಪ್ರತಿಯೊಂದನ್ನು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀವಿ. ಸೊ ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಮೊದಲಿಗೆ ನೀವು ವೇಟ್ ಮಾಡ್ತಿದ್ದಂತಹ ನಮ್ಮ ಮನೆಯನ್ನು ಇವಾಗ ತೋರಿಸ್ತೀವಿ. ನಮ್ಮ ವ್ಲಾಗಲ್ಲಿ ಫಸ್ಟ್ ಟೈಮ್ ಇವಾಗ ಬಿಲ್ಡಿಂಗ್ನ ತೋರಿಸ್ತಾ ಇರೋದು. ಸೊ we are very excited and starting ಇಂದನೇ ಹೋಗೋಣ. ಓಕೆ, ಆರ್ ಯು ಗೈಸ್ ರೆಡಿ? ಲೆಟ್ಸ್ ಗೋ. ಓಕೆ, ಸೊ ವೆಲ್ಕಮ್ ಟು ತ್ರಿಲೋಕ. ಇದು ನಮ್ಮ ಪಾರ್ಕಿಂಗ್ ಏರಿಯಾ. ನೀವು ನೋಡ್ಬೋದು, ನೀವೇನು ನೋಡ್ತಿದ್ದೀರಲ್ಲ ಇದೆಲ್ಲ ಫುಲ್ ನಮ್ಮ ಪಾರ್ಕಿಂಗ್ ಏರಿಯಾ. ಸೊ ನೀವು ನೋಡ್ಬೋದು, ಗೃಹ ಪ್ರವೇಶಕ್ಕೆ ತುಂಬ ಹತ್ತಿರ ಇದ್ದೀವಿ. ಸೊ ಅದಕ್ಕೆ ಪೂರ್ತಿ ತಯಾರಿ ನಡೀತಾ ಇದೆ. ಗೃಹ ಪ್ರವೇಶಕ್ಕೆ ಪೇಂಟಿಂಗ್ ನಡೀತಾ ಇದೆ. ಇನ್ನು ಕಂಪ್ಲೀಟ್ ಆಗಿ ಫಿನಿಶ್ ಆಗಿಲ್ಲ. ಸೊ ಆಲ್ಮೋಸ್ಟ್ ಒಂದು 80% ಫಿನಿಶ್ ಆಗಿದೆ ಅಂತ ಹೇಳ್ಬೋದು ಓವರ್ ಆಲ್ ಬಿಲ್ಡಿಂಗು. ಸೊ ಸದ್ಯಕ್ಕೆ ಇವಾಗ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಹಾರ್ಡ್ಲಿ ಒಂದು ವಾರ ಇದೆ ಗೃಹ ಪ್ರವೇಶಕ್ಕೆ. ಸೊ ಬೇಸಿಕ್ಲಿ ಯಾರ್ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರಿಗೂ ಒಂದು ಬ್ಯಾಕ್ಗ್ರೌಂಡ್ ಕೊಟ್ಬಿಡ್ತೀವಿ. ಸೊ ಈ ಬಿಲ್ಡಿಂಗ್ ಏನಿದೆ ಇದು ಬಿಲ್ಟಪ್ ಆಗಿರೋದು 40x50 ಸ್ಕ್ವೇರ್ ಫೀಟಲ್ಲಿ. ಸೊ 3 ಫ್ಲೋರ್ ಬಿಲ್ಡಿಂಗ್. ಸೊ ಎಂಟರ್ ಆಗ್ತಿದ್ದಂಗೆ ಗ್ರೌಂಡ್ ಫ್ಲೋರಲ್ಲಿ ಕಂಪ್ಲೀಟ್ಲಿ ಪಾರ್ಕಿಂಗ್ಗೋಸ್ಕರ ನಾವು ಈ ಸ್ಪೇಸ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಕಾರ್, ನಮ್ಮ ಬೈಕ್ಸ್ಗಳು ಏನೇನಿದೆ ಅದನ್ನೆಲ್ಲ ನಿಲ್ಸ್ಕೊಳ್ಳೋದಕ್ಕೆ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಜಾಸ್ತಿ ಸ್ಪೇಷಿಯಸ್ ಆಗಿದೆ. ಯಾಕಂದರೆ 3 ಜನ ಏನಿದೆ 3 ಫ್ಲೋರ್ 3 ಮನೆಯದೂ ಕಾರ್ಗಳೆಲ್ಲ ನಿಂತ್ಕೊಳ್ಳುತ್ತೆ. ಸೊ ಇಲ್ಲೊಂದು ಕಾರ್ ಆಲ್ಮೋಸ್ಟ್ ಒಂದು 4-5 ಕಾರ್ ನಿಲ್ಸ್ಕೊಬೋದು. ಜೊತೆಗೆ ಈ ಕಡೆ ಸ್ವಲ್ಪ ಸ್ಪೇಸ್ಗಳೆಲ್ಲನೂ ಇದೆ. ಇಲ್ಲಿ ನಮ್ಮ ಬೈಕ್ಸ್ಗಳನ್ನ ನಿಲ್ಸ್ಕೊಳ್ಳೋದಕ್ಕೆ ಜಾಗ ಮಾಡ್ಕೊಂಡಿದ್ದೀವಿ. ಸೊ ತುಂಬಾ ಸ್ಪೇಷಿಯಸ್ ಆಗಿದೆ ಪಾರ್ಕಿಂಗ್ಗೆ. ಎಲ್ಲ ಮನೆ ವೆಹಿಕಲ್ಸ್ಗಳೆಲ್ಲನೂ ನಿಂತ್ಕೊಬೋದು. ಸೊ ಹಾಗೆ ಇವಾಗ ಮೂವ್ ಆಗೋಣ ಒಳಗಡೆ. ಸೊ ಎಂಟರ್ ಆಗ್ತಿದ್ದಂಗೆ ಇಲ್ಲಿ ಒಂದು ಸ್ಮಾಲ್ ರೂಮ್ ಮಾಡ್ಕೊಂಡಿದೀವಿ. ನಾನು ಇದು ತೋರಿಸ್ತೀನಿ ಫಸ್ಟ್. ಇಲ್ಲಿ ಒಂದು ಸ್ಮಾಲ್ ರೂಮ್ ಮಾಡ್ಕೊಂಡಿದೀವಿ, ಸ್ಟೋರೇಜ್ ರೂಮ್ ತರ. ಅಂಡ್ ಇಲ್ಲಿ ಒಂದು ವಾಶ್ರೂಮ್ ಮಾಡ್ಕೊಂಡಿದೀವಿ ಜಸ್ಟ್ ಇನ್ ಕೇಸ್ ಲೇಬರ್ಸ್ ಎಲ್ಲನೂ ಇದೆಲ್ಲ ಅವ್ರಿಗೆ ಇಮಿಡಿಯೇಟ್ ಆಗಿ ಆಕ್ಸೆಸ್ ಮಾಡೋದಕ್ಕೋಸ್ಕರ ಒಂದು ಸದ್ಯಕ್ಕೆ ವಾಶ್ರೂಮ್ ಮಾಡ್ಕೊಂಡಿದೀವಿ. ಸೊ ಅದಾದ್ಮೇಲೆ ಮತ್ತೆ ಅದೆಲ್ಲನೂ ಚೇಂಜ್ ಆಗುತ್ತೆ. ಸೊ ಸದ್ಯಕ್ಕೆ ಇವಾಗ ಈ ಕಡೆ ಒಂದು ಸ್ಟೋರೇಜ್ ರೂಮ್. ಹಾಗೆ ಈ ಕಡೆ ಬಂದ್ರೆ ಇಲ್ಲಿ ಒಂದು ಲಿಫ್ಟ್ ಇದೆ. ಸೊ ಆಬ್ವಿಯಸ್ಲಿ ಇವಾಗ 3 ಫ್ಲೋರ್, 3 ಆಕ್ಚುಲಿ 4 ಫ್ಲೋರ್ ಇದೆ. ಟೆರೆಸ್ ಅಲ್ಲೂ ಒಂದು ಸಿಂಗಲ್ ಮನೆ ಇದೆ, ಸಿಂಗಲ್ BHK. ಸೊ ಅದಕ್ಕೋಸ್ಕರ ಮೇಲ್ಗಡೆವರೆಗೂ ಹೋಗಬೇಕು ಅಂತಂದ್ರೆ ಸ್ಟೇರ್ಸ್ನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಡೈಲಿ ರೆಗ್ಯುಲರ್ ಆಗಿ. ಸೊ ಅದಕ್ಕೋಸ್ಕರ ಒಂದು ಲಿಫ್ಟ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಬನ್ನಿ ಹಾಗೆ ಮೇಲ್ಗಡೆ ಹೋಗೋಣ. ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲ ಎಲ್ಲ. ಎಸ್, ಸ್ಟೇರ್ ಕೇಸಲ್ಲಿ ನೀವು ನೋಡ್ತಿದ್ದಂಗೆ ಗ್ರಾನೈಟ್ಸ್ ಹಾಕ್ಸಿದೀವಿ ಆ್ಯಂಡ್ ಸೈಡಲ್ಲಿ ಮೆಟಲ್ ರೇಲಿಂಗ್ಸ್ ಹಾಕ್ಸಿದೀವಿ. ಆ್ಯಂಡ್ ಇಲ್ಲಿದೆ ನೋಡಿ ಫಸ್ಟ್ ಫ್ಲೋರಲ್ಲಿ ಇದು ನಮ್ಮ ಮನೆ. ಆರ್ ಯು ಎಕ್ಸೈಟೆಡ್? Yes, I am very excited. Are you guys excited? ಹೊರಗಡೆ ಹೋಗೋಣ. ಫಸ್ಟ್ ಫ್ಲೋರ್ ಸೊ ಇದು ನಮ್ಮ ಡೋರ್. ನೀವು ನೋಡಬಹುದು. ಫಸ್ಟ್ ನಾನು ನಮ್ಮ ಡೋರ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಡಿಸೈನ್ ಮಾಡಿಸಿದ್ದು ಡೋರ್ ಅಲ್ಲಿ ಫುಲ್ ಎಲ್ಲ ವುಡ್ ಕಾರ್ವಿಂಗ್ಸ್ ಎಲ್ಲಾನು ಮಾಡಿಸಿದೀವಿ. ಪ್ರತಿಯೊಂದು ಡೀಟೇಲಿಂಗು ತುಂಬಾ ಚೆನ್ನಾಗಿ ಬಂದಿದೆ. ನಮಗೆ ಹೇಗೆ ಬೇಕಿತ್ತು ಅದೇ ತರ ನಾವು ಡಿಸೈನ್ ಮಾಡಿಸ್ಕೊಂಡಿರೋದು. ಸೊ ನಿಮಗೆ ಗೊತ್ತಿರೋ ಹಾಗೆ ಇದು 9 feet ಡೋರ್ ಎಂಟ್ರೆನ್ಸ್ ತುಂಬಾನೇ ದೊಡ್ಡದಾಗಿದೆ. ಸೊ ಎಂಟರ್ ಆಗೋಣ ಒಳಗಡೆ. ಎಸ್ ಲೆಟ್ಸ್ ಗೋ. ಬಲ್ಗಾಲು. ಸೊ ಫೈನಲಿ ನಾವು ಫಸ್ಟ್ ಫ್ಲೋರಿಗೆ ಎಂಟ್ರಿ ಆಗಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ನಾನು ನಿಮಗೆ ಫಸ್ಟ್ ಎಂಟ್ರೆನ್ಸ್ ಸ್ಟೋರಿ ಹೇಳ್ತೀನಿ ಏನಂತ. ಫಸ್ಟ್ ಬರೋದೇ ನಮ್ಮದು ಡೋರು ಆ್ಯಂಡ್ ನಮ್ಮ ವಾಸ್ಕಲ್ಲು. ಈ ಡೋರ್ನ ತೊಗೊಳಕ್ಕೆ ಆ್ಯಂಡ್ ಈ ವಾಸ್ಕಲ್ನ ತೊಗೊಳಕ್ಕೆ ಪರ್ಸ್ನಲಿ
ಅವಾಗ ಅಂದರೆ ನಮ್ಮ ದಿನ ಮದುವೆ ಎಲ್ಲ ಫಿಕ್ಸ್ ಆಗಿರಲಿಲ್ಲ, ಮಾತುಕತೆ ಎಲ್ಲ ನಡೀತಾ ಇತ್ತು. ಸೊ ನಾನು ಮತ್ತು ನಮ್ಮ ಭಾವಂದಿರ ಜೊತೆ ಹೋಗಿದ್ದೆ ಇದನ್ನ ತೊಗೊಳೋದಕ್ಕೆ. ಈ ಒಂದು ವುಡ್ನೂ ಲಿಟ್ರಲಿ ನಾವು ಸೆಲೆಕ್ಟ್ ಮಾಡಿದ್ದೀವಿ, ಫುಲ್ ನೋಡಿ ಎಲ್ಲ ಕೈಲಿ ಹಿಡ್ಕೊಂಡು ಎಲ್ಲ ಅಷ್ಟು ಸೆಲೆಕ್ಟ್ ಮಾಡಿರೋದು. ಆ್ಯಂಡ್ ನನಗೆ ನಾನು ಆಸೆ ಇತ್ತು ಅಂದರೆ ವಾಸ್ಕಲ್ ಸ್ವಲ್ಪ ದೊಡ್ಡದಾಗಿರಬೇಕು ಅಂತ ತುಂಬ ಆಸೆ ಇತ್ತು. ಲೈಕ್ ರಂಗೋಲಿ ಬಿಡಿಸುವಾಗ ಅದೆಲ್ಲ ನಾನು ಬೇರೆಯವ್ರ ಮನೆಗೆ ಹೋದಾಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಆ್ಯಂಡ್ ಫೈನಲಿ ಅದೇ ಥರದ್ದು ನಾನು ಮಾಡಿಸ್ಕೊಂಡಿದ್ದೀನಿ ಈ ಮನೆಗೆ ಕೂಡ. ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ. ಒಂದು ಸ್ಮಾಲ್ ಏನೇನು ಚಿಕ್ಕ ಆಸೆಗಳಿದಾವಲ್ಲ ಈ ಮನೆಯಲ್ಲಿ ಪೂರೈಸ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ವಾಸ್ಕಲ್ ಪೂಜೆದೂ ವ್ಲಾಗ್ ಮಾಡಿದ್ದೆ ನಾನು, ಯಾಕಂದರೆ ಆ ಟೈಮಲ್ಲಿ ನಂದು ಇರಲಿಲ್ಲ, ನಂದು ಆಫೀಸ್ ಹೋಗಿದ್ದು. ಅವಾಗ ನಾನು ಬಂದು ನಮ್ಮನೆ ಪೂಜೆನ ನಾನೇ ಮಾಡಿದ್ದಿದ್ದು. ಸೊ ಅನ್ಫಾರ್ಚುನೇಟ್ಲಿ ಆ ವ್ಲಾಗ್ಸ್ ಎಲ್ಲ ಶೇರ್ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ಅವಾಗ ಇನ್ನೂ ನಮ್ಮದು ವೆಡ್ಡಿಂಗ್ ಎಲ್ಲ ಆಗಿರಲಿಲ್ಲ. ನಾವಿಬ್ಬರು ಜೊತೆಗೆ ವ್ಲಾಗಿಗೂ ಕೂಡ ಸ್ಟಾರ್ಟ್ ಮಾಡಿರಲಿಲ್ಲ. ಬಟ್ ಎನಿವೆ ಅದೆಲ್ಲ ನಿಮಗೆ ಫ್ಯೂಚರಲ್ಲಿ ಎಲ್ಲ ಶೇರ್ ಮಾಡ್ಕೊಡ್ತೀವಿ. ಆ ಎಕ್ಸ್ಪೀರಿಯನ್ಸ್ ಎಲ್ಲನೂ ತುಂಬಾ ಸ್ಪೆಷಲ್ ಅಂತ ಅನ್ಬೋದು. ಸೊ ಎಂಟರ್ ಆಗ್ತಿದ್ದಂಗೆ ಇಲ್ಲಿ ಒಂದು ಬಿಗ್ ಸ್ಪೇಷಿಯಸ್ ಹಾಲ್ ಇದೆ, ಲಿವಿಂಗ್ ರೂಮ್ ಇದೆ. ಇಲ್ಲಿ ಲಿವಿಂಗ್ ರೂಮ್ ತುಂಬಾನೇ ದೊಡ್ಡದಾಗಿದೆ, ತುಂಬಾ ಬೆಳಕಿದೆ, ಗಾಳಿ ಇದೆ. ಅದೇ ಥರ ಮಾಡಿಸ್ಕೊಂಡಿರೋದು ನಾವು ಈ ಪೂರ್ತಿ ಲಿವಿಂಗ್ ರೂಮ್ನ. ಆ್ಯಂಡ್ ನೀವು ನೋಡ್ಬೋದು ಲಿಟ್ರಲಿ ಈ ಮನೆನ ನೀವು ವೈಟ್ ಹೌಸ್ ಅಂತಾನೆ ಕರಿಬೋದು. ಪ್ರತಿಯೊಂದು ಜಾಗನೂ ಪೂರ್ತಿ ವೈಟ್ ಆಗಿ ಇಟ್ಟಿದ್ದೀವಿ. ಆ್ಯಂಡ್ ಇವಾಗ ರೂಮ್ಸ್ಗಳು ಮತ್ತೆ ಬೇರೆ ಸೆಕ್ಷನ್ಗೆಲ್ಲ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಬಾಲ್ಕನಿ ತೋರಿಸಿ ಬನ್ನಿ ಹೊರಗಡೆ, ಯಾಕಂದ್ರೆ ಇದು ನನ್ನ ಫೇವ್ರೆಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಇದು ಲಿವಿಂಗ್ ರೂಮ್ದು ಒನ್ ಆಫ್ ದ ಲೈಕ್ ಏನಂತಾರೆ ಹೈಲೈಟೆಡ್ ಎಲಿಮೆಂಟ್ಸ್ ಅಂತ ಹೇಳ್ಬೋದಲ್ಲ, ಅದು ನಮ್ಮದು ಬಾಲ್ಕನಿನೇ. ತುಂಬ ದೊಡ್ಡ ಬಾಲ್ಕನಿ ಮಾಡಿಸ್ಕೊಂಡಿದ್ದೀವಿ. ಸೊ ಇದು ನಮ್ಮ ಬಾಲ್ಕನಿ, ನೀವು ನೋಡ್ಬೋದು. ಈ ಬಾಲ್ಕನಿಲಿ ಏನು ಸ್ಪೆಷಾಲಿಟಿ ಅಂದರೆ ನಾವು ಇಲ್ಲಿ ಈ ವಾಲ್ ಪೂರ್ತಿ ಬೋತ್ ದ ಸೈಡ್ಸ್ ಆಫ್ ದ ವಾಲ್ ನಾವು ಪೂರ್ತಿ ಸ್ಟೋನ್ ಕ್ಲಾಡಿಂಗ್ ಮಾಡಿಸ್ಕೊಂಡಿದ್ದೀವಿ. ಈ ಸ್ಟೋನ್ ಕ್ಲಾಡಿಂಗ್ ತೊಗೊಳ್ಳೋಷ್ಟೊತ್ತಿಗೆ ನಮಗೆ ಸಾಕಾಗ್ಬಿಟ್ಟಿತ್ತು, ಬಿಕಾಸ್ ನಾನು ಮೋಹನ್ ಪರ್ಸ್ನಲಿ ಇಷ್ಟಪಟ್ಟು ತೊಗೊಂಡಿದ್ದಂಥ ಇದು ಸ್ಟೋನ್ ಕ್ಲಾಡಿಂಗ್ ನೀವು ನೋಡ್ಬೋದು. ಆ್ಯಂಡ್ ಇನ್ನು ಇದ್ರದ್ದು ತುಂಬ ಡಾರ್ಕ್ ಕಲರ್ ಬರುತ್ತೆ, ಇನ್ನ ಸೀಲರ್ ಎಲ್ಲ ಹಾಕೋದು ಬಾಕಿ ಇದೆ, ಹಾಕಬೇಕು, ಇನ್ನೂ ಎಲ್ಲ ಫಿನಿಶಿಂಗ್ ಎಲ್ಲಾನು ಬಾಕಿ ಇದೆ. ಸೊ ಸೀಲರ್ ಹಾಕಾದ್ಮೇಲೆ ಇನ್ನೂ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸುತ್ತೆ. ಪ್ರತಿಯೊಂದು ಸ್ಟೋನ್ ಏನಿದೆ ಕಲರ್ಸು ಡಿಫ್ರೆಂಟ್ ಇದೆ. ಇವಾಗ ಒಂದೇ ಥರ ಇದೆ ಡ್ರೈ ಆಗಿರೋದಕ್ಕೆ. ಸೊ ಒಂದು ಗ್ರೀನ್ ಇದೆ, ಒಂಥರ ಡಸ್ಕಿ ಬ್ರೌನ್, ಆ ಥರ ಎಲ್ಲ ಡಿಫ್ರೆಂಟ್ ಕಲರ್ಸ್ ಇದೆ, ಬೇಜ್ ಇದೆ. ಅದೆಲ್ಲನೂ ನಿಮಗೆ ಸೀಲರ್ ಹಾಕಿದ್ಮೇಲೆ ಕಾಣಿಸುತ್ತೆ. ಸೊ ಸದ್ಯಕ್ಕೆ ಇದು ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಟೇಲ್ ಸೆಕ್ಷನ್ ಬರೋದಾದರೆ ಇಲ್ಲಿ ಆ್ಯಕ್ಚುಲಿ ನಮಗೆ 2 ಆಪ್ಷನ್ ಇತ್ತು. ಒಂದು ವುಡನ್ ಟೇಲ್ಸ್ ಥರ ಹಾಕ್ಸೋದು, ಜೊತೆಗೆ ಇದೊಂದು ಮೊರಾಕನ್ ಟೇಲ್ಸ್ ಥರ. ನಾವು ವುಡನ್ ಟೇಲ್ಸ್ಗಳನ್ನೆಲ್ಲನೂ ಬೇರೆ ಕಡೆ ಯೂಸ್ ಮಾಡ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಮೊರಾಕನ್ ಟೇಲ್ಸ್ ಹಾಕ್ಸಿದ್ದೀವಿ, ಬ್ರೌನ್ ಕಲರ್. ಸೊ ಸದ್ಯಕ್ಕೆ ಇನ್ನು ಟೈಲ್ ಕ್ಲೀನಿಂಗ್ ಎಲ್ಲ ಬಾಕಿ ಇದೆ. ಇದೂ ತುಂಬ ಡಾರ್ಕ್ ಕಲರೇನೆ ಈ ಟೈಲ್ಸ್ದು. ಬಟ್ ಇವಾಗಿನ ಕ್ಲೀನಿಂಗ್ ಎಲ್ಲ ಬಾಕಿ ಇರೋದ್ರಿಂದ ಸೊ ನಿಮಗೆ ಸ್ವಲ್ಪ ಕಲರ್ ಸ್ವಲ್ಪ ಡಲ್ ಕಾಣ್ತಿರ್ಬೋದು. ಬಟ್ ಎಸ್, ದಿಸ್ ಇಸ್ ಆರ್ ಬಾಲ್ಕನಿ. ಆ್ಯಂಡ್ ಈ ಮನೆಗೆ ಇದೊಂದೇ ಬಾಲ್ಕನಿ ಇರೋದು. ಇದು ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ ತುಂಬಾ ಸ್ಪೇಷಿಯಸ್ ಆಗಿದೆಯಲ್ಲ, ಸಾಯಂಕಾಲದ ಬಂದು ಇಲ್ಲಿ ಚಿಲ್ಔಟ್ ಮಾಡ್ಬೋದು. ಇಲ್ಲಿ ಎದುರುಗಡೆನೆ ಒಂದು ಟೆಂಪಲ್ ಇದೆ. ಸೊ ಲಕ್ಕಿಲಿ ನಮ್ಮ ಬಿಲ್ಡಿಂಗ್ ಪಕ್ಕನೇ ಟೆಂಪಲ್ ಇರೋದ್ರಿಂದ ಮಧ್ಯದಲ್ಲಿ ಯಾವುದೋ ಬಿಲ್ಡಿಂಗ್ಸ್ಗಳು ಕೂಡ ಇಲ್ಲ, ಡೈರೆಕ್ಟ್ ದರ್ಶನ ಮಾಡಿಕೊಂಡು ಇಲ್ಲಿ ಆರಾಮಾಗಿ ಚಿಲ್ಔಟ್ ಮಾಡ್ಬೋದು. ಈವ್ನಿಂಗ್ ಒಳ್ಳೆ ವೆದರಲ್ಲಿ ಇಲ್ಲೊಂದು ಟೇಬಲ್ ಹಾಕೊಂಡು ಕಾಫಿ ಟೀ ಎಲ್ಲನೂ ಕುಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಪೀಸ್ಫುಲ್ ಅನ್ಸುತ್ತೆ. ಬಿಕಾಸ್ ವೆಂಕಟೇಶ್ವರ ದೇವಸ್ಥಾನ ನನಗೆ ತುಂಬಾ ಇಷ್ಟ, ಲೈಕ್ ನನ್ನ ಫೇವ್ರೆಟ್ ಗಾಡು. ಆ್ಯಂಡ್ ಇಲ್ಲಿ ಸಂಜೆ ಹೊತ್ತಾಗಲಿ ಬೆಳಗ್ಗೆ ಹೊತ್ತಾಗಲಿ ಆ ಪೂಜೆ ಸೌಂಡ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಪ್ರಾಬ್ಲಿ ಫ್ಯೂಚರಲ್ಲಿ ಇದೆಲ್ಲ ಕ್ಲೀನ್ ಆಗುತ್ತೆ ಮತ್ತೆ ಇನ್ನೂ ಪೀಸ್ಫುಲ್ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ಲಾಟ್ ಆಫ್ ಗ್ರೀನ್ರಿ ಇದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲೇ ಇರಿ ಗ್ರೀನ್ರಿ ಮಧ್ಯದಲ್ಲಿ ಇದ್ರೆ ಅದ್ರ ಅನುಭವನೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಎಸ್, ಚೆನ್ನಾಗಿ ಬಂದಿದೆ. ಒಂದೊಂದು ಡೀಟೇಲಿಂಗ್ ಕೂಡ, ಒಂದೊಂದು ಬ್ರಿಕ್ಸ್ ಕೂಡ ತುಂಬ ಅನ್ಕೊಂಡಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಫಿನಿಶಿಂಗ್ ಎಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಟೆನ್ಷನ್ ಇತ್ತು, ತುಂಬ ಸ್ಟ್ರೆಸ್ಫುಲ್ ಇತ್ತು. ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಹಾನೆಸ್ಟ್ಲಿ, ಬಟ್ ಆಗಿದೆ, ಅದು ಖುಷಿ ಇದೆ ತುಂಬ. ಸೊ ಏನಪ್ಪ ಅಂತಂದರೆ, ನೀವು ನಮ್ಮನ್ನ ಮೊದಲಿಂದನೂ ಫಾಲೋ ಮಾಡ್ತೀರಿ, ನಿಮ್ಗೆ ಗೊತ್ತಿರುತ್ತೆ ಈ ನಮ್ಮ ಡ್ರೀಮ್ ಹೌಸ್ ಇದೆಯಲ್ಲ, ಇದನ್ನು ಬಿಲ್ಡ್ ಮಾಡೋದು ಒನ್ ಆಫ್ ದ ಬಿಗ್ಗೆಸ್ಟ್ ಮೈಲ್ಸ್ಟೋನ್ ಅಂತಲೇ ಅನ್ಬೋದು. ಅದ್ರ ಜೊತೆಗೆ ನಮ್ಮ ಲೈಫಲ್ಲೇ ಫೇಸ್ ಮಾಡಿದಂಥ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್ ಅಂತಲೂ ಹೇಳ್ಬೋದು. ಯಾಕಂದರೆ ಮೇಲ್ನೋಟಕ್ಕೆ ಈ ಬಿಲ್ಡಿಂಗ್ ಕಟ್ಸೋದಿದೆಯಲ್ಲ, ಈ ಕನ್ಸ್ಟ್ರಕ್ಷನ್ ಅನ್ನೋದು ಒಂಥರ ಎಕ್ಸೈಟಿಂಗ್ ಪಾರ್ಟ್ ಅಂತ ಅನ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಚಾಲೆಂಜಸ್ ಇರುತ್ತೆ. ಯಾಕಂದರೆ ಡೈಲಿ ಕೂತ್ಕೊಂಡು ನಾವು ಕಾಸ್ಟ್ ಪ್ಲಾನಿಂಗ್ ಆಗಿರ್ಬೋದು, ಬಜೆಟ್ ಪ್ಲಾನಿಂಗ್, ಈ ಡಿಸಿಷನ್ ಮೇಕಿಂಗ್, ದಿನಕ್ಕೊಂದು 100 ಡಿಸಿಷನ್ಸ್ನ ನಾವು ತೊಗೊಳ್ಬೇಕಾಗುತ್ತೆ. ಪ್ರತಿಯೊಂದು ಅಲ್ಲಿ ಇಲ್ಲಿ ಚೇಂಜಸ್ ಸಣ್ಣ ಪುಟ್ಟನ್ನು ತುಂಬಾ ಯೋಚನೆ ಮಾಡಬೇಕಾಗುತ್ತೆ. ಒಂದೊಂದು ರೂಪಾಯಿನೂ ತುಂಬಾನೇ ಮ್ಯಾಟರ್ ಆಗುತ್ತೆ. ಸೊ ನಿಜ ಹೇಳಬೇಕು ಅಂದರೆ ಕೆಲವು ಟೈಮ್ ತುಂಬಾನೇ ಸ್ಟ್ರೆಸ್ ಆಗ್ತಾ ಇತ್ತು ನಮಗೆ, ಬಿಕಾಸ್ ಕನ್ಸ್ಟ್ರಕ್ಷನ್ ಆ್ಯಂಡ್ ನಮ್ಮ ಮದುವೆ ಎರಡು ಜೊತೆ ಕೂಡ್ಬತ್ತು. ಸೊ ದೊಡ್ಡವ್ರು ಹೇಳ್ತಾರಲ್ಲ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಸೊ ನಮಗೆ ಎರಡು ಜೊತೆ ಕೂಡ್ಬತ್ತು ಅದು. ಅದರಿಂದ ಸ್ವಲ್ಪ ನಮಗೆ ಫಿನಾನ್ಷಿಯಲಿ ಸ್ಟ್ರೆಸ್ ಅನಿಸ್ತಾ ಇತ್ತು. ಯಾವಾಗ ಕನ್ಸ್ಟ್ರಕ್ಷನ್ ಎಲ್ಲ ಮುಗ್ದೋಗುತ್ತೆ, ಯಾವಾಗ ಈ ಫಿನಾನ್ಷಿಯಲ್ ಫ್ಯಾಕ್ಟರ್ಸ್ ಏನು ಥಾಟ್ ಇರುತ್ತಲ್ಲ, ಸ್ಟ್ರೆಸ್ಫುಲ್ ಸಿಚುವೇಶನ್ ಯಾವಾಗ ಮುಗಿಯುತ್ತೆ ಅಂತ ಅನಿಸ್ತಿತ್ತು ನಮಗೆ. ಕಮಿಟ್ಮೆಂಟ್ ಏನೋ ತೊಗೊಂಡ್ಬಿಟ್ಟಿದ್ದೀವಿ. ನಮ್ಗೆ ಇವಾಗ ಮೈಂಡಲ್ಲಿ ಏನಂತಂದರೆ ಯಾವಾಗ ಬೇಗ ರೆಡಿ ಆಗುತ್ತೆ ಮನೆ, ಅದೊಂದೇ ಥಾಟ್ ಓಡ್ತಾ ಇತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ಏನಂತಂದರೆ ಇವಾಗ
ಹೆಂಗೋ ಕಷ್ಟಪಟ್ಟು ಮನೆಯನ್ನು ಕಟ್ಸ್ಬಿಡ್ತೀವಿ, ಸಾಲ ಮಾಡಿ ಎಲ್ಲ ಕಟ್ಸ್ಬಿಡ್ತೀವಿ. ಮನೆಯೆಲ್ಲ ರೆಡಿ ಆದಮೇಲೆ ಫ್ಯೂಚರ್ ಹೆಂಗಿರುತ್ತೆ, ಲೈಕ್ ಆಬ್ವಿಯಸ್ಲಿ ಅಷ್ಟೊಂದು ಬಿಗ್ ಕಮಿಟ್ಮೆಂಟ್ ತೊಗೊಂಡಿರ್ತೀವಲ್ಲ, ಸೊ ಆ ಲೋನ್ಸ್ ಎಲ್ಲನೂ ಇರುತ್ತೆ, ಲೋನ್ಸ್ ಎಲ್ಲ ಕಟ್ಟಬೇಕು. ಸೊ ಇದೆಲ್ಲನೂ ಬ್ಯಾಕ್ ಟು ಬ್ಯಾಕ್ ತಲೆನಲ್ಲಿ ಓಡ್ತಾನೆ ಇತ್ತು. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ನಾನು ಆಲ್ರೆಡಿ ಪ್ರೀವಿಯಸ್ಲಿ ಒಬ್ಬರು ಆಸ್ಟ್ರಾಲಜರ್ನ ಕನ್ಸಲ್ಟ್ ಮಾಡಿದ್ವಿ ಮದುವೆಗಿಂತ ಮುಂಚೆ. ಸೊ ಮತ್ತೆ ಅವ್ರನ್ನ ಕನ್ಸಲ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸೇಮ್ ಆಸ್ಟ್ರಾಲಜರ್ನ ಕನ್ಸಲ್ಟ್ ಮಾಡಿದ್ವಿ. ಪ್ರೀವಿಯಸ್ಲಿ ಸ್ವಲ್ಪ ಪಾಸಿಟಿವ್ ರೆಸ್ಪಾನ್ಸ್ ಇದ್ದಿದ್ದರಿಂದ ನಾವು ಸೇಮ್ ಆಸ್ಟ್ರೋ ಟಾಕ್ ಅಪ್ಲಿಕೇಶನ್ ಅಲ್ಲಿ ರಾಘವೇಂದ್ರ ಅನ್ನೋದನ್ನ ಕನ್ಸಲ್ಟ್ ಮಾಡಿದ್ವಿ. ಇದು ಮನೆ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿದೀವಿ, ಇದು ನಮ್ಗೆ ವರ್ಕೌಟ್ ಆಗುತ್ತಾ, ನಮ್ಮ ಇದಕ್ಕೆಲ್ಲನೂ ಸೆಟ್ ಆಗುತ್ತಾ, ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಕೇಳಿದ್ವಿ. ಅವ್ರು ಹೇಳಿದ್ರು ಲೈಕ್ ಮನೆಯೆಲ್ಲನೂ ಚೆನ್ನಾಗಿ ರೆಡಿ ಆಗುತ್ತೆ. ಸೊ ಒಂದು ನೆಕ್ಸ್ಟ್ 2 years ಅಲ್ಲಿ ನಿಮಗೆ ತುಂಬಾ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಸೊ ಏನು ತಲೆ ಕೆಡ್ಸ್ಕೊಂಬೇಡಿ, ಬಟ್ ಫಿನಾನ್ಷಿಯಲಿ ನಿಮಗೆ ಸ್ಟ್ರಗಲ್ ಅಂತೂ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ಒಂದು 2 years ಹೆಂಗೋ ಒಂದು ಪುಷ್ ಮಾಡಿ ಪಕ್ಕ ಹಾಗೆ ಆಗುತ್ತೆ, ಏನು ತಲೆ ಕೆಡ್ಸ್ಕೋಬೇಡಿ ಅಂತ ಅಂದ್ಬಿಟ್ಟು ಅವ್ರು ಸ್ವಲ್ಪ ಅಶ್ಯೂರೆನ್ಸ್ ಕೊಟ್ಟರು. ಹೌದು, ಆ್ಯಕ್ಚುಲಿ ನಾವು ಅವ್ರಿಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ನಮ್ಮ ಸಿಚುವೇಶನ್ ಹೇಗಿದೆ, ನಮ್ಗೆ ಹೇಗೆ ಸ್ಟ್ರೆಸ್ ಆಗ್ತಾ ಇದೆ. ಸೊ ಪ್ರತಿಯೊಂದು ಡೀಟೇಲ್ಸ್ ಕೂಡ ಅವ್ರಿಗೆ ಹೇಳಿದ್ವಿ. ಸೊ ಅವ್ರು ತುಂಬ ಪೇಷನ್ಸ್ ಆಗಿ ಪ್ರತಿಯೊಂದು ಡೀಟೇಲ್ಸು ಕಲೆಕ್ಟ್ ಮಾಡಿ ನಮಗೆ ಲಿಟರಲಿ ರಿಅಶ್ಯೂರೆನ್ಸ್ ಕೊಟ್ಟರು. ಲೈಕ್ ತುಂಬ ಕಾನ್ಫಿಡೆಂಟ್ ಬಿಲ್ಡಪ್ ಮಾಡಿದ್ರು. ಇದೆಲ್ಲ ಟೆಂಪ್ರವರಿ, ಇದೆಲ್ಲ ಆಗುತ್ತೆ, ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆಫ್ಟರ್ 2 years ಯು ವಿಲ್ ಡೆಫಿನೆಟ್ಲಿ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ನೀವೇನು ಯೋಚನೆ ಮಾಡಿದ್ರಲ್ಲ ಅದೆಲ್ಲ ಡ್ರೀಮ್ ಕಮ್ ಟ್ರೂ ಅಂತಾನೆ ಆಗುತ್ತೆ. ಸೊ ಫೈನಲಿ ಅದು ಆಗಿದೆ ಆ್ಯಕ್ಚುಲಿ. ಸೊ ನೋಡ್ಬೋದು, ಆ ಗೈಡೆನ್ಸ್ ಎಲ್ಲ ತೊಗೊಂಡಾದ್ಮೇಲೆ ಅವ್ರು ಹೇಳಿದ ಥರನೇ ನಮ್ಮ ಮನೆಯೆಲ್ಲನೂ ಸ್ವಲ್ಪ ಚೆನ್ನಾಗೆಲ್ಲನೂ ಪ್ರೋಗ್ರೆಸ್ ಆಗಿದೆ. ಸೊ ಈ ಕಡೆ ನೋಡ್ತಾ ಇದ್ದೀರಾ. ಸೊ ಒಂದೊಂದಾಗೆಲ್ಲನೂ ತೋರಿಸ್ತೀನಿ. ಸೊ ನಾನು ಇದ್ರಲ್ಲಿ ಕಲ್ತಿದ್ದೇನು ಗೊತ್ತಾ, ಲೈಫಲ್ಲಿ ಎಲ್ಲರೂ ಟಫ್ ಸಿಚುವೇಶನ್ ಅನ್ನೋದು ಒಂದು ಬರುತ್ತೆ. ಸೊ ಆ ಟಫ್ ಫೇಸಲ್ಲಿ ನಮಗೆ ಬೇಕಾಗಿರೋದು ಒಂದಷ್ಟು ಒಳ್ಳೆ ಮಾತುಗಳು, ಒಂದು ಕಾನ್ಫಿಡೆನ್ಸ್ ಅಥವಾ ಮತ್ತೆ ಒಂದು ಕ್ಲಾರಿಟಿ ಯಾರಾದ್ರೂ ಕೊಡೋರು ಇರಬೇಕು. ಸೊ ನಾವು ನಿಮಗೂ ಕೂಡ ಸಜೆಸ್ಟ್ ಮಾಡ್ತೀವಿ, ನೀವೇನಾದ್ರೂ ಹೌಸ್ ಪರ್ಚೇಸ್ ಅಥವಾ ಮ್ಯಾರೇಜ್ ಅಥವಾ ಕರಿಯರ್ ರಿಲೇಟೆಡ್ ಯಾವುದೇ ವಿಷಯದಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇತ್ತು ಅಥವಾ ಗೈಡೆನ್ಸ್ ಬೇಕು ಅಂತ ಅಂದರೆ ನೀವು ಟ್ರಸ್ಟೆಡ್ ಆಸ್ಟ್ರಾಲಜರ್ನ ಕನ್ಸಿಡರ್ ಮಾಡೋದು ತುಂಬಾನೇ ರೆಕಮೆಂಡೆಡ್, ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ನೀವು ಕೂಡ ಆಸ್ಟ್ರೋಟಾಕ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಎಕ್ಸ್ಪೀರಿಯನ್ಸ್ ಆಸ್ಟ್ರಾಲಜರ್ ಜೊತೆ ನೀವು ಕಾಲ್ ಅಥವಾ ಚಾಟ್ ಮೂಲಕ ಕನೆಕ್ಟ್ ಆಗ್ಬೋದು. ಗುಡ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ಇರುತ್ತೆ. ಸೊ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನನ್ನ ಲಿಂಕ್ ನ ಯೂಸ್ ಮಾಡ್ಕೊಂಡು ನೀವು ಫ್ರೀ ಚಾಟ್ ನ ಕ್ಲೇಮ್ ಮಾಡ್ಬೋದು. ಸೊ ಮಿಸ್ ಮಾಡಿದಿರೋ ಲಿಂಕ್ ನ ಚೆಕ್ ಮಾಡಿ. ಓಕೆ, ಸೊ ಬಾಲ್ಕನಿ ನೋಡೋರಲ್ಲ ಯಾವ ತರ ಇದೆ ಅಂತ ಅಂದ್ಬಿಟ್ಟು ನಾವು UPVC ವಿಂಡೋಸ್ನ ಹಾಕಿಸ್ಕೊಂಡಿದ್ದೀವಿ. ಆಕ್ಚುಲಿ ಇದು UPVC ಡೋರ್ಸು. UPVC ಡೋರ್ಸು ಆ್ಯಂಡ್ ಇದು ಬಂದ್ಬಿಟ್ಟು ರೇಲಿಂಗ್ಸ್ ಬರುತ್ತೆ. ಇದರಲ್ಲಿ ರೇಲಿಂಗ್ಸಲ್ಲಿ ಆ್ಯಕ್ಚುಲಿ 2 ಥರ ಆಪ್ಷನ್ ಇತ್ತು. ಒಂದು ಓಪನ್ ಮತ್ತು ಕ್ಲೋಸ್ ಮಾಡ್ಕೊಳ್ಳೋ ಥರ, ಇನ್ನೊಂದು ಈ ಥರ ಪುಷ್ ಮಾಡ್ಕೊಳ್ಳೋ ಥರ. ನಮಗೆ ಪುಷ್ ಮಾಡ್ಕೊಳ್ಳೋದು ಸ್ವಲ್ಪ ಕನ್ವೀನಿಯೆಂಟ್ ಅಂತ ಅನ್ನಿಸ್ತು, ಯಾಕಂದರೆ ಓಪನಿಂಗ್ ಅಲ್ಲ, ಅಲ್ಲಿ ಹೊರಗಡೆ ಏನಾದ್ರು ಟೇಬಲ್ಸ್ ಏನಾದ್ರು ಇಟ್ಟರೆ ಅದು ಅಡ್ಡ ಬರುತ್ತೆ. ಸೊ ಇದು ಸ್ವಲ್ಪ ಈಸಿ ಆ್ಯಂಡ್ ಇದು ಸ್ವಲ್ಪ ನೋಡೋಕ್ಕೂ ಈ ಲುಕ್ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ನಾವು ಈ ಥರ ರೇಲಿಂಗ್ಸ ಸೆಲೆಕ್ಟ್ ಮಾಡಿ ಆ್ಯಂಡ್ ವಿ ವೆಂಟ್ ವಿತ್ ವೈಟ್ ಕಲರ್ ಥೀಮ್. ಸೊ ಇದನ್ನ ಆಕ್ಚುಲಿ ಫ್ರೆಂಚ್ ವಿಂಡೋಸ್ ಅಂತ ಹೇಳ್ತಾರೆ, ಬಟ್ ಅದರಲ್ಲಿ ನಾವು ವೈಟ್ ಕಲರ್ ಚೂಸ್ ಮಾಡ್ಕೊಂಡಿದ್ದೀವಿ. ಈ ಲಿವಿಂಗ್ ರೂಮಲ್ಲಿ ಇನ್ನೊಂದು ಸ್ಪೆಷಲ್ ಆದ ಒಂದು ರೂಮ್ ಏನಂದರೆ ನಮ್ಮದು ಪೂಜಾ ರೂಮು, ನಮ್ಮ ದೇವ್ರ ಮನೆ. ಈ ದೇವ್ರ ಮನೆ ಲಿಟ್ರಲಿ ಒಂದು ಕನಸೇ ಇತ್ತು, ಲೈಕ್ ಇಷ್ಟು ದೊಡ್ಡ ದೇವ್ರ ಮನೆ. ಆ್ಯಂಡ್ ಒಳಗಡೆ ಒಂದು ಅಟ್ಲೀಸ್ಟ್ ಒಂದು 2-3 ಜನ ನಿಂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇರಬೇಕು ಅಂತ ನನಗೆ ಆಸೆ ಇತ್ತು. ನೀವು ಅಕ್ಕ ಲಚ್ಚು ಮನೇಲಿ ನೋಡಿರ್ಬೋದು, ದೇವ್ರ ಮನೆ ಸ್ವಲ್ಪ ಡಿಫ್ರೆಂಟು, ಬಿಕಾಸ್ ಅವ್ರದ್ದು ಗೋಪುರಂ ಎಲ್ಲ ಬರುತ್ತೆ. ಅದೇ ನಾನು ಈ ದೇವ್ರ ಮನೆನ ವಾಲಿಗೆ ಟಚ್ ಮಾಡಿಸಿದ್ದೀನಿ. ಅದು ಯಾಕಂತ ಹೇಳ್ತೀನಿ, ನಾನು ಆಲ್ಮೋಸ್ಟ್ 12 years ಮುಂಚೆ ಒನ್ ಆಫ್ ಆರ್ ರಿಲೇಟಿವ್ ಮನೆಗೆ ಹೋಗಿದ್ವಿ. ಆ್ಯಂಡ್ ಅದೇ ಫಸ್ಟ್ ಟೈಮ್ ನಾನು ಅಷ್ಟು ದೊಡ್ಡ ಮನೆಗೆ ಹೋಗಿದ್ದು. ಅವ್ರ ದೇವ್ರ ಮನೆನ ನೋಡ್ಬಿಟ್ಟು ನಾನು ಲಿಟ್ರಲಿ ಅವತ್ತೇ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ. ಅವ್ರದ್ದು ಏನಂದರೆ ಫುಲ್ ಕಾರ್ವಿಂಗ್ಸ್ ಇತ್ತು. ಸೊ ನಾನು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ, ಲೈಕ್ ನಾವು ಯಾವಾಗ ಸ್ವಂತ ಮನೆ ತೊಗೋತೀವಲ್ಲ ಅವತ್ತು ಫುಲ್ ಇಲ್ಲೆಲ್ಲ ದೇವ್ರದ್ದು ಫುಲ್ ಕಾರ್ವಿಂಗ್ಸ್ ಮಾಡಿಸ್ತೀನಿ ಅಂತ. ಸೊ ಅದೇ ಥರ ಅದೇ ಆಸೆ ಇಟ್ಟು ಈ ಥರ ನಾವು ಸಿವಿಲ್ ವರ್ಕ್ ಮಾಡಿಸ್ಕೊಂಡಿರೋದು ಈ ದೇವ್ರ ಮನೆಗೆ. ಸೊ ಈ ದೇವ್ರ ಮನೆಯಲ್ಲಿ ಇನ್ನೊಂದೇನು ಡೀಟೇಲಿಂಗ್ಸ್ ನಾನು ತೋರಿಸ್ಬೇಕು ಅಂದರೆ, ಇದನ್ನ ಫುಲ್ ವೈಟ್ ಒಳಗಡೆ ಫುಲ್ ವೈಟ್ ಥೀಮಲ್ಲಿ ಇಟ್ಟಿದ್ದೀವಿ. ಈ ವೈಟ್ ವಿತ್ ಈ ಗೋಲ್ಡನ್ ಕಲರ್ ಬೀಡಿಂಗ್ ಏನಿದೀವಲ್ಲ ಅದನ್ನ ಕೊಡ್ಸಿದೀವಿ. ನೀವು ಊರಲ್ಲೂ ನೋಡಿರ್ತೀರಾ, ಅಂಕಲ್ ಆಂಟಿ ಮನೆ ಇದೆಯಲ್ಲ, ಅಲ್ಲೂ ಕೂಡ ವೈಟ್ ವಿತ್ ಈ ತರ ಗೋಲ್ಡನ್ ಬೀಡಿಂಗ್ ತರ ಇದೆ. ಸೊ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು, ಅದಕ್ಕೆ ನಾವು ಇದೇ ತರ ಥೀಮಲ್ಲೇ ಹೋಗಿದೀವಿ. ಅಂಡ್ ಮೇಲ್ಗಡೆ ನೋಡ್ಬೋದು ತುಂಬಾ ಹೈಟ್ ಇದೆ, ಚೆನ್ನಾಗಿದೆ. ಇನ್ನು ಇಂಟೀರಿಯರ್ಸ್ ಯಾವುದೇ ತರ ಮಾಡಿಲ್ಲ. ಸೊ 11 feet ಕಂಪ್ಲೀಟ್ ನಾವು ದೇವ್ರ ಮನೆಗೆ ಯೂಸ್ ಮಾಡ್ಕೊಂಡಿದ್ದೀವಿ. ನಾವು ಸದ್ಯಕ್ಕೆ ಯಾವುದೇ ಥರ ಗೋಪುರನ ನಾವು ಆಪ್ಟ್ ಮಾಡ್ಕೊಂಡಿಲ್ಲ. ಮೇಲ್ಗಡೆ ಅವರು ನೀವು ನೋಡಿರ್ತೀರ ಆಲ್ರೆಡಿ ಗೋಪುರನ ಚೂಸ್ ಮಾಡ್ಕೊಂಡಿದ್ದಾರೆ. ಸೊ ನಂದು ಇಷ್ಟಪಟ್ಟಂಗೆ ದೇವ್ರ ಮನೆ ತುಂಬ ಹೈಟ್ ಆಗಿದೆ ನೋಡಿ. ನಮ್ಮದು ಈ ಪೂರ್ತಿ ಮನೆಯದು ಇಂಟೀರಿಯರ್ಸ್ ಫುಲ್ ಬಾಕಿ ಇದೆ. ದೇವ್ರ ಮನೆಯಿಂದ ಹಿಡ್ದು ಲಿವಿಂಗ್ ರೂಮಿಂದ ಹಿಡ್ದು ಎಲ್ಲ ಪ್ರತಿಯೊಂದು ಬಾಕಿ ಇದೆ. ಸೊ ನಿಮಗೆ ನಾವು ಸಿವಿಲ್ ವರ್ಕ್ ಸದ್ಯಕ್ಕೆ ಎಷ್ಟಾಗಿದೆ ಅದನ್ನ ತೋರಿಸ್ತೀವಿ. ಎಸ್, ಸೊ ನಮ್ಮ ಲಿವಿಂಗ್ ರೂಮ್ನ ರೈಟ್ ಸೈಡಲ್ಲಿ ಬಾಲ್ಕನಿ ಇದೆ, ಹಾಗೆ ಅಲ್ಲಿ ಪೂಜಾ ರೂಮ್ನ ನೋಡಿದ್ವಿ. ಆ್ಯಂಡ್ ಲೆಫ್ಟ್ ಸೈಡ್ ಬರೋದಾದರೆ ಈ ಕಡೆ ಡೈನಿಂಗ್ ಹಾಲ್ ಇದೆ. ಸೊ ಡೈನಿಂಗ್ ಹಾಲ್ ನೋಡ್ಬೋದು, ಇಲ್ಲಿ ಒಂದು ಸ್ವಲ್ಪ ಸ್ಟೆಪ್ ಹೈಟ್ ಥರ ತೊಗೊಂಡಿದ್ದೀವಿ. ಇದೇ ಒಂದು ಡಿಫ್ರೆಂಟ್ ಸೆಕ್ಷನ್ ಇರಲಿ ಅಂತ ತೊಗೊಂಡಿರೋದು.
ಸೊ ಡೈನಿಂಗ್ ಹಾಲು ನೀವು 3 ಜನ ಮನೆ ನೋಡಿದ್ರೆ ಇದ್ರದ್ದು ಸ್ವಲ್ಪ ಡಿಫ್ರೆಂಟ್ ಇದೆ. ಯಾಕೆ ಅಂದರೆ ಇದ್ರದ್ದು ಟೈಲ್ಸ್ನ ಏನಿದೆಯಲ್ಲ ನಾವು ಕಂಪ್ಲೀಟಾಗಿ ಡಿಫ್ರೆಂಟ್ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ಪ್ಲ್ಯಾನ್ ಪ್ರಕಾರ ನಮ್ಮದು ಇದು ವೈಟ್ ಕಲರ್ ಪ್ಲ್ಯಾನ್ ಪ್ರಕಾರ ಇದು ನಮ್ಮದು ಪೂರ್ತಿ ಬ್ರೌನ್ ಕಲರ್ ಇತ್ತು. ಬಟ್ ಆಮೇಲೆ ಅಕ್ಕಲಚ್ಚು ಆ್ಯಕ್ಚುಲಿ ಒಂದು ಸ್ಟೋರಿಗೆ ಹೋಗಿದ್ರು, ಒಂದು ಟೈಲ್ಸ್ ಶೋರೂಮ್ಗೆ. ಸೊ ಅವ್ರು ಅಲ್ಲಿ ನೋಡ್ಬಿಟ್ಟು ಅವ್ರು ಹೇಳಿದ್ರು ಮೊರಾಕನ್ ಟೈಲ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇದು ಲಿಟ್ರಲಿ ನೆಕ್ಸ್ಟ್ ಡೇ ಹಾಕಬೇಕಾಗಿದ್ದು ನಾವು ಲೈಕ್ ಒಂದು ಪ್ರೀವಿಯಸ್ ಡೇ ತಗೊಬಂದು ಹಾಕ್ಸಿರೋದಂಥ ಟೈಲ್ಸ್ ಇದು. ಆಕ್ಚುಲಿ ನಮ್ಮ ಮನೆಯಲ್ಲಿ ನೀವು ನೋಡಿದ್ರೆ ಲೈಕ್ ಎಲ್ಲೂ ನಾವು ಮೊರಾಕನ್ ಟೈಲ್ಸ್ನ ಯೂಸ್ ಮಾಡಿರಲಿಲ್ಲ, ಆಫ್ ಮಾಡಿರಲಿಲ್ಲ. ನಾವು ಎಲ್ಲೂ ಯೂಸ್ ಮಾಡಿದ್ವಲ್ಲ, ಸ್ವಲ್ಪ ಮೊರಾಕನ್ನು ಇರಲಿ ಅಂತ ತಂದ್ಬಿಟ್ಟು ಅವಾಗ ಇದನ್ನು ಚೂಸ್ ಮಾಡಿದ್ವಿ. ಡೈನಿಂಗ್ ಹಾಲ್ಗೆ ಆ್ಯಕ್ಚುಲಿ ಸ್ವಲ್ಪ ಚೆನ್ನಾಗಿ ಸೂಟ್ ಆಗ್ತಿತ್ತು ಈ ಡಿಸೈನು. ಸೊ ಸೆಂಟ್ರಲ್ಲಿ ಮೊರಾಕನ್ ಡಿಸೈನ್ ಹಾಕಿ ಎಡ್ಜಲ್ಲೆಲ್ಲನೂ ಗ್ರಾನೈಟ್ ಎಲ್ಲನೂ ಹಾಕ್ಸಿದ್ವಿ. ಆ್ಯಂಡ್ ಈ ಸೈಡ್ ಬಂದರೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಇದು ಬೇ ವಿಂಡೋ ಅಂತ ಕರೀತಾರೆ. ಸೊ ಒಂದು ಬಿಗ್ ವಿಂಡೋ, ಅದ್ರ ಮಧ್ಯದಲ್ಲಿ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗ ಮಾಡಿದ್ದೀವಿ. ಆ್ಯಂಡ್ ಈ ಕಡೆ ಬಂದು ಒಂದು ಹ್ಯಾಂಡ್ ವಾಶ್ ಏರಿಯಾ ಮಾಡಿದ್ದೀವಿ. ಸೊ ಇದು ನಮ್ಮ ಡೈನಿಂಗ್ ಹಾಲ್. ನಾವು ಡೈಲಿ ಕೂತ್ಕೊಂಡು ಊಟ ಮಾಡುವಂತಹ ಜಾಗ. ಅಡುಗೆ ಎಲ್ಲ ಏನೇನು ಮಾಡ್ತೀಯಾ? ಎಲ್ಲ ಕಲ್ತಿದ್ಯಾ ತಾನೆ? ಕಲಿತೀವಿ, ಇನ್ನು ಕಲಿಯೋದು ತುಂಬ ಬಾಕಿ ಇದೆ. ಸೊ ಡೈನಿಂಗ್ ಹಾಲ್ ಏನೋ ಆಯಿತು, ಊಟ ಎಲ್ಲ ಮಾಡ್ತೀವಿ. ಬಟ್ ಅಡುಗೆನೆಲ್ಲಿ ಮಾಡ್ತೀವಿ ಅಂತಂದರೆ ಇಲ್ಲಿ ಹಿಂದ್ಗಡೆ ಇದೆ ನೋಡಿ, ಇದು ನಮ್ಮ ಕಿಚನ್ ಏರಿಯಾ. ಸೊ ಇಲ್ಲಿ ಸ್ಲ್ಯಾಬ್ ಬರುತ್ತೆ. ಮನೆಯಲ್ಲಿ ಯಾವುದೇ ಥರ ಇಂಟೀರಿಯರ್ ಕೆಲಸ ಆಗಿಲ್ಲ, ಸೊ ಅದಕ್ಕೆ ಕಿಚನ್ ಹಾಗೆ ಬಿಟ್ಟಿದ್ದೀವಿ. ಸೊ ಸದ್ಯಕ್ಕೆ ಇವಾಗ ಇಲ್ಲಿ ಒಂದು ಸ್ಲ್ಯಾಬ್ ಬರುತ್ತೆ, ಇಲ್ಲೆಲ್ಲ ಟೈಲ್ಸ್ ಎಲ್ಲನೂ ಹಾಕಬೇಕು. ಅದಕ್ಕೆ ಇಲ್ಲಿ ಇನ್ನೂ ಪೇಂಟ್ ಮಾಡಿಸಿಲ್ಲ, ಆ ಕಡೆ ಎಲ್ಲ ಪೇಂಟ್ ಎಲ್ಲನೂ ಆಗಿದೆ. ಸೊ ಇಲ್ಲಿ ಟೈಲ್ಸ್ ಬರುತ್ತೆ, ಇನ್ನೂ ಎಲ್ಲ ಸ್ವಲ್ಪ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಇಲ್ಲಿ ಬ್ರೇಕ್ಫಾಸ್ಟ್ ಏರಿಯಾ ಬರುತ್ತೆ, ಬ್ರೇಕ್ಫಾಸ್ಟ್ ಟೇಬಲ್ ಅಂತಾರ. ಬ್ರೇಕ್ಫಾಸ್ಟ್ ಏರಿಯಾ ಬರುತ್ತೆ, ಬ್ರೇಕ್ಫಾಸ್ಟ್ ಟೇಬಲ್ ಏನೋ ಸೊ ಬೇಸಿಕಲಿ ಇಂಟೀರಿಯರ್ ಅಲ್ಲಿ ನಾವು ಯಾವ ಥರ ಡಿಸೈನ್ಸ್ ಮಾಡ್ತೀವೋ ಆ ಥರ ಎಲ್ಲನೂ ಬರುತ್ತೆ. ಸೊ ಅದೆಲ್ಲ ನಿಮಗೆ ಫ್ಯೂಚರಲ್ಲಿ ಹೇಳ್ತೀನಿ ಯಾವ ಥರ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು. ಸೊ ಇದು ನಮ್ಮ ಕಿಚನ್ ಏರಿಯಾ. ಇದು ತುಂಬ ಸ್ಪೇಷಿಯಸ್ ಆಗಿದೆ. ಕಿಚನಲ್ಲೂ ನಾವು ಒಂದು ವಿಂಡೋ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಬೆಳಕು ಗಾಳಿ ಎಲ್ಲ ಇರಲಿ ಅಂತ. ಸೊ ಡೇ ಟೈಮಲ್ಲಿ ತುಂಬಾನೇ ಬೆಳಕಿದೆ, ಸುತ್ತ ನೋಡ್ಬೋದು. ನಮ್ಮ ಫಸ್ಟ್ ಫ್ಲೋರ್ ಆಗಿದ್ದರಿಂದ ಸ್ವಲ್ಪ ಕಮ್ಮಿ ಬೆಳಕು ಬರುತ್ತೆ ಕಂಪೇರ್ ಟು ಸೆಕೆಂಡ್ ಫ್ಲೋರ್ ಅಥವಾ ಥರ್ಡ್ ಫ್ಲೋರಲ್ಲಿ ತುಂಬಾನೇ ಬೆಳಕಿದೆ. ಯಾಕಂದರೆ ಅಕ್ಕಪಕ್ಕ ಬಿಲ್ಡಿಂಗ್ ಏನಾದರೂ ಬಂತು ಅಂತಂದರೆ ಬ್ಲಾಕ್ ಆಗುತ್ತೆ ಬಿಲ್ಡಿಂಗ್ಸ್ ಎಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಆದಷ್ಟು ಸ್ವಲ್ಪ ಓಪನ್ ವಿಂಡೋಸ್ಗಳನ್ನ ಬಿಟ್ಕೊಂಡಿದ್ದೀವಿ ದೊಡ್ಡದಾಗಿ. ಸೊ ಈ ಕಡೆ ವಿಂಡೋಸ್ ಇದೆ. ಆ್ಯಂಡ್ ನನ್ನದು ಅಡುಗೆ ಮಾಡಿ ಸಾಕಾಗಿ ಹೋದರೆ ಇಲ್ಲಿ ಒಂದು ಬೇ ವಿಂಡೋ ಮಾಡಿಸ್ಕೊಂಡಿದ್ದೀನಿ, ಅದೇ ಅಗೇನ್ ಕುತ್ಕೊಳ್ಳೋಕ್ಕೆ. ಎಸ್, ಇಲ್ಲಿ ಕುತ್ಕೊಳ್ಳಬಹುದು. ಆ್ಯಂಡ್ ಈ ಕಡೆ ಒಂದು ಯುಟಿಲಿಟಿ ಸ್ಪೇಸ್ ಬರುತ್ತೆ. ಇದು ನಮ್ಮ ಯುಟಿಲಿಟಿ ಏರಿಯಾ. ಇಲ್ಲಿ ಸಿಂಕ್ ಆಗಿರ್ಬೋದು ಮತ್ತು ವಾಷಿಂಗ್ ಮಿಷಿನ್ಗೆ ಪ್ರತಿಯೊಂದಕ್ಕೂ ಪ್ರಾವಿಷನ್ನ ಬಿಟ್ಕೊಂಡಿದ್ದೀವಿ. ಸದ್ಯಕ್ಕೆ ಯಾವುದೇ ಥರ ಪ್ಲಂಬಿಂಗ್ ಕೂಡ ಆಗಿಲ್ಲ. ನಾವಿಲ್ಲಿ ಬರೀ ವಾಷಿಂಗ್ ಮಷಿನ್ಗೆ ಅಲ್ಲ, ಬಟ್ ನಾವು ಈ ಥರ ಡಿಶ್ ವಾಷರ್ ಇರುತ್ತಲ್ಲ ಅದಕ್ಕೂ ಸ್ಪೇಸು ಮತ್ತು ಕನೆಕ್ಷನ್ ಬಿಟ್ಕೊಂಡಿದ್ದೀವಿ. ಜಸ್ಟ್ ಇನ್ ಕೇಸ್ ಫ್ಯೂಚರ್ ಏನಾದರೂ ನಮಗೆ ಬೇಕಿದ್ರೆ ನಾವು ಈ ಸ್ಪೇಸ್ನ ಯೂಸ್ ಮಾಡ್ಬೋದು ಅದಕ್ಕೆ. ಆ್ಯಂಡ್ ಇಲ್ಲೂ ಕೂಡ ನೋಡಿ ವಿಂಡೋ. ಸೊ ಡೇ ಟೈಮಲ್ಲಿ ಯಾವುದೇ ಥರ ಎಲ್ಲೂ ಲೈಟ್ ಆನ್ ಮಾಡಬಾರ್ದು. ಸೊ ನ್ಯಾಚುರಲ್ ಬೆಳಕು ಬರಬೇಕು ಅಂತ ಅಂದ್ಬಿಟ್ಟು ಇಲ್ಲೂ ವಿಂಡೋಸ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಎಕ್ಸ್ಟ್ರಾ ಐಟಮ್ಸ್ ಏನಾದ್ರು ಇಟ್ಕೊಳ್ಳೋದಕ್ಕೆ ಮೇಲ್ಗಡೆ ಸಜ್ಜೆ ಎಲ್ಲನೂ ಇದೆ. ಆ್ಯಕ್ಚುಲಿ ಸಜ್ಜೆ ಮಾಡಿಸ್ಕೊಂಡಿರಲಿಲ್ಲ, ಆಲ್ಮೋಸ್ಟ್ ಲೈಕ್ ಪ್ಲಾಸ್ಟರಿಂಗ್ ಟೈಮಲ್ಲಿ ನಾವು ಈ ಸಜ್ಜೆನ ಮಾಡಿಸ್ಕೊಂಡಿದ್ದು. ಅಂಡ್ ಇಲ್ಲಿ ನಾವು ಬೇರೆ ತರ ಟೈಲ್ಸ್ ಯೂಸ್ ಮಾಡ್ಕೊಂಡಿದೀವಿ, ವಾಲ್ ಟೈಲ್ಸ್. ಇದು ಬಂದ್ಬಿಟ್ಟು ಗ್ರೀನ್ ಕಲರ್ ಅಲ್ಲಿ ಇದೆ. ಗ್ರೀನ್ ಅಂತಾನೆ ಇದೊಂದು ಸ್ವಲ್ಪ ಆಲಿವ್ ಗ್ರೀನ್ ಇದು ಥೀಮ್ ಅಲ್ಲಿ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಪೋರ್ಷನ್ ಹೋಗೋಣ. ಸೊ ಹಾಲಲ್ಲಿ ಎಂಟರ್ ಹಾಕಿಂತ ಮುಂಚೆನೆ ಹಿಂದ್ಗಡೆ ನಿಮ್ಮಲ್ಲೊಂದು ಜಾಗ ಕಾಣಿಸ್ತಾ ಇದೆಯಲ್ಲ, ಸೊ ಆ ಕಡೆ ಹೋದರೆ ನಮ್ಮದೊಂದು ಗೆಸ್ಟ್ ರೂಮ್ ಇದೆ. ಸೊ ನನಗೆ ಸದ್ಯಕ್ಕೆ ಅಲ್ಲಿ ವರ್ಕ್ ಸ್ಪೇಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಐಡಿಯಾ ಇದೆ. ಸೊ ಬನ್ನಿ ತೋರಿಸ್ತೀವಿ. ಸೊ ಈ ಕಡೆ ನಮ್ಮ ಗೆಸ್ಟ್ ರೂಮ್ ಇದೆ. ಆ್ಯಂಡ್ ಅಲ್ಲಿ ಹೋಗಿಂತ ಮುಂಚೆ ಇಲ್ಲಿ ಸ್ವಲ್ಪ ಕಬೋರ್ಡ್ ಏರಿಯಾ ಥರ ಮಾಡ್ಕೊಂಡಿದ್ವಿ. ಸ್ವಲ್ಪ ಕ್ಲಾಸೆಟ್ಗಳು ಏನಾದ್ರು ಐಟಮ್ಸ್ಗಳೇನಾದ್ರು ಇಡಬೇಕು ಅಂತಂದರೆ ಈ ಏರಿಯಾದಲ್ಲಿ ಮಾಡಿಸ್ಬೋದು. ಸೊ ಅದೆಲ್ಲ ಇಂಟೀರಿಯರ್ ಟೈಮಲ್ಲಿ ಬರುತ್ತೆ. ಆ್ಯಂಡ್ ಇದು ನಮ್ಮ ಗೆಸ್ಟ್ ರೂಮ್. ಸೊ ಇದು ನಮ್ಮ ಗೆಸ್ಟ್ ರೂಮ್. ನೀವು ನೋಡ್ಬೋದು ನಮ್ಮ ಗೆಸ್ಟ್ ರೂಮ್ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ, ಬಟ್ ವಿ ಮೇಡ್ ಶ್ಯೂರ್ ದಟ್ ದರ್ ಲೈಟ್ಸ್ ಎಲ್ಲ ಚೆನ್ನಾಗಿರಬೇಕು, ಬೆಳಕು ಗಾಳಿ ಎಲ್ಲ ಚೆನ್ನಾಗಿರಬೇಕು. ಸೊ ಅಗೇನ್ ಬೇ ವಿಂಡೋ ಜೊತೆ ಕಿಟಕಿ ಇಟ್ಟಿದ್ದೀವಿ ದೊಡ್ಡದಾಗಿ. ಆ್ಯಂಡ್ ನಮ್ದು ಇನ್ನೊಂದು ಈ ಗೆಸ್ಟ್ ರೂಮ್ದು ಏನಂದರೆ, ವಿ ಡಿಡ್ಂಟ್ ವಾಂಟೆಡ್ ಟು ಕೀಪ್ ಬೆಡ್. ನಮಗೆ ಒಂದು ಸಿಂಗಲ್ ಅದೇ ಸೋಫಾ ವಿತ್ ಕಮ್ ಬೆಡ್ ಬರುತ್ತಲ್ಲ ಆ ಥರ ಇಟ್ಕೊಂಡು ಟೇಬಲ್ ಇಟ್ಕೊಂಡು ತುಂಬ ಎಸ್ಥೆಟಿಕಾಗಿ ಮಾಡಬೇಕು ಅಂತ ಐಡಿಯಾ ಇತ್ತು ಈ ರೂಮ್ದು. ಸೊ ಅದಕ್ಕೆ ಲೈಕ್ ಕಬರ್ಡ್ ಸೆಕ್ಷನ್ ಏನಿದೆಯಲ್ಲ ಅದನ್ನ ನಾವು ಸ್ವಲ್ಪ ಹೊರಗಡೆ ಮೂವ್ ಮಾಡಿಸಿದ್ವಿ, ಸೊ ದ್ಯಾಟ್ ವಿ ಗೆಟ್ ಎನಫ್ ಪ್ಲೇಸ್ ಹಿಯರ್. ಸೊ ಈ ಗೆಸ್ಟ್ ರೂಮ್ ಏನಿದೆ ಇದು ತುಂಬ ಪ್ಲಾನ್ ಮಾಡಿರೋದು. ಇದು ಸ್ವಲ್ಪ ಕಾಂಪ್ಯಾಕ್ಟ್ ಆಗಿ ಇಟ್ಕೊಂಡಿದ್ದೀವಿ, ಯಾಕಂದರೆ ಸ್ವಲ್ಪ ಜಾಸ್ತಿ ಸ್ಪೇಸ್ನ ನಾವು ಬೇರೆ ಬೇರೆ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೊಂಡಿದ್ದೀವಿ. ಕಿಚನ್ಗೆ, ಹಾಲ್ಗೆ ಮತ್ತು ಬೇರೆ ರೂಮ್ಗೆ ಇದೊಂದು ಸ್ವಲ್ಪ ಕಾಂಪ್ಯಾಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಇದರಲ್ಲಿ ಅಷ್ಟೊಂದು ಯೂಸ್ ಇಲ್ಲ. ಮೆಜಾರಿಟಿ ನಾವು ಯೂಸ್ ಮಾಡೋದೇ ಮಾಸ್ಟರ್ ಬೆಡ್ರೂಮ್ ಮತ್ತು ಆ ಕಡೆ ಇನ್ನೊಂದು ಕಿಡ್ಸ್ ರೂಮ್ ಅಂತ ಇದೆ. ಸೊ ಅದನ್ನು ಬಿಟ್ಟರೆ ಇಲ್ಲಿ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ಕೊಳ್ತೀವಿ. ಆ್ಯಂಡ್ ಬ್ಯಾಕಪ್ಗೆ ಅಂತ ಅಂದ್ಬಿಟ್ಟು ನಾನು ಹೇಳಿದ್ನಲ್ಲ ಹಾಗೆ ಆಲ್ರೆಡಿ ಲೈಕ್ ವರ್ಕ್ ಸ್ಪೇಸ್ ಎಲ್ಲ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ವರ್ಕ್ ಸ್ಪೇಸಿಗೆ ಇಷ್ಟಿದ್ರೆ ಸಾಕು. ಅದ್ರ ಜೊತೆಗೆ ಇನ್ ಕೇಸ್ ಏನಾದ್ರು ನಾವೇನಾದ್ರು ಬೆಡ್ ಏನಾದ್ರು ಇಟ್ಟಿಲ್ಲ ಅಂತಂದರೆ ಇಲ್ಲೇ ಮಲ್ಕೊಳ್ಬೋದು ಅಂತ ಅಂದ್ಬಿಟ್ಟು ಇದನ್ನು ನಾವು ಆಲ್ಮೋಸ್ಟ್ 7 ಫೀಟ್ ಇಡ್ಸಿದ್ದೀವಿ. ಸೊ 6 ಫೀಟ್ ಪರ್ಸನ್ ಆರಾಮಾಗಿ ಮಲ್ಕೊಳ್ಳಬಹುದು. ಇಲ್ಲೇ ಸ್ವಲ್ಪ ಕುಷನ್ ಎಲ್ಲನೂ ಹಾಕ್ಸಿದ್ರೆ. ಸೊ ಅದನ್ನೆಲ್ಲನೂ ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡಿರೋದು.
ಆ್ಯಂಡ್ ಬ್ಯಾಕ್ ಸೈಡಲ್ಲಿ ರೆಸ್ಟ್ ರೂಮ್ ಬರುತ್ತೆ, ಇದು ವಾಶ್ರೂಮ್ ಏರಿಯಾ. ನಮ್ಮ ವಾಶ್ರೂಮ್ ಟೈಲ್ಸ್ ಕಲರ್ ತುಂಬಾ ಚೆನ್ನಾಗಿದೆ ಈ ರೂಮ್ದು. ಸ್ಪೆಷಲಿ ನನಗೆ ತುಂಬಾನೇ ಇಷ್ಟ. ಬಿಕಾಸ್ ಅಗೇನ್ ನಾವು ಆಲಿವ್ ಗ್ರೀನ್ ಕಲರ್ ವಿತ್ ಬೇಜ್ ಕಲರ್ ಕಾಂಬಿನೇಷನ್ ಆಗಿ ತಗೊಂಡಿರೋದು. ಆಲ್ಸೋ ಇದು ಟೆಕ್ಸ್ಚರ್ ತುಂಬಾ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ನನಗೆ ಇದು ಪರ್ಸನಲಿ ತುಂಬಾ ಇಷ್ಟ ಈ ವಾಶ್ರೂಮ್. ನನಗೆ ಆಕ್ಚುಲಿ ಈ ಟೈಲ್ಸ್ ಏನಿದೆ ತುಂಬಾನೇ ಇಷ್ಟ ನನಗೆ. ಈ ಬೇಜ್ ಕಲರ್ ಇದೊಂಥರ ಕ್ಲಾಸಿಕ್ ಕಲರ್ಸ್ ಅಂತಾನೆ ಅನ್ಬೋದು. ಸೊ ನಾವು ಪ್ರತಿಯೊಂದು ವಾಶ್ರೂಮ್ಗೂ ಡಿಫ್ರೆಂಟ್ ಥೀಮಲ್ಲಿ ನಾವು ಟೈಲ್ಸ್ ಹಾಕಿದೀವಿ. ಲೈಕ್ ಒಂದೇ ತರ ಇರಬಾರ್ದು, ಬೋರಿಂಗ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಥೀಮ್ ಯೂಸ್ ಮಾಡಿದೀವಿ. ಸೊ ಅದನ್ನೆಲ್ಲ ನೀವು ಬಟ್ ಇದು ತುಂಬಾ ರೆಸ್ಟ್ ಮೇಲೆ ತಗೊಂಡಿರೋದು ಬಿಕಾಸ್ ಇದ್ರ ಮೇಂಟೆನೆನ್ಸ್ ತುಂಬಾ ಜಾಸ್ತಿ ಇದೆ. ಬೇಜ್ ಅಲ್ಲ, ಬೇಜ್ ಕಲರ್. ಸೊ ಈ ಕಡೆ ಎಲ್ಲಾನು ಕಮೋಡ್ ಬರುತ್ತೆ ಅಂಡ್ ಈ ಸೈಡು ಶವರ್ ಏರಿಯಾ ಅಂಡ್ ಈ ಕಡೆ ಬಂತ ಸಿಂಕ್ ಬರುತ್ತೆ. ಯಾ, ಹ್ಯಾಂಡ್ ವಾಷಿಂಗ್. ಓಕೆ ಬನ್ನಿ ಇವಾಗ ನೆಕ್ಸ್ಟ್ ಇನ್ನೊಂದು ರೂಮ್ ಹೋಗೋಣ. ಸೊ ನೆಕ್ಸ್ಟ್ ಬಂದು ನಮ್ಮ ಕಿಡ್ಸ್ ರೂಮ್ ತೋರಿಸ್ತೀನಿ ನಿಮಗೆ. ಕಿಡ್ಸ್ ರೂಮ್, ಕಿಡ್ಸ್ ಎಲ್ಲಿ? ಸೊ ಇಲ್ಲಿದೆ ನಮ್ಮ ಕಿಡ್ಸ್ ರೂಮ್ ಅಂಡ್ ಆಲ್ಸೋ ನಮ್ಮ ತಂದೆ ಇರುವಂತಹ ರೂಮ್. ಸೊ ಇದು ಬಂದು ನಮ್ಮ ಕಿಡ್ಸ್ ರೂಮ್ ಅಂತ ಕರಿತೀವಿ. ಸೊ ಬೇಸಿಕ್ಲಿ ಕರೆಯೋದು ಕಿಡ್ಸ್ ರೂಮ್ ಅಂತ, ಯಾಕಂದ್ರೆ ಮಾಸ್ಟರ್ ಬೆಡ್ರೂಮ್ ಬಿಟ್ಟರೆ ಇನ್ನೊಂದು ನಮ್ಮ ಮಕ್ಕಳಿಗೆ ಆಗಿರ್ಬೋದು ಅಥವಾ ನಮ್ಮ ಅಜ್ಜಿ ನಮ್ಮ ತಂದೆ ಇರುವಂತಹ ರೂಮ್ ಇದು ಕಿಡ್ಸ್ ರೂಮ್. ಸೊ ಇದು ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಇದು ಸೆಕೆಂಡ್ ಬಿಗ್ಗೆಸ್ಟ್ ರೂಮ್. ನಮ್ಮ ಗೆಸ್ಟ್ ರೂಮ್ ಏನು ನೋಡಿದ್ರಲ್ಲ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿದೆ. ಆ್ಯಂಡ್ ಇಲ್ಲೆಲ್ಲ ಬೆಡ್ ಬರುತ್ತೆ ಆ್ಯಂಡ್ ಈ ಕಡೆನೂ ಒಂದು ಬೇ ವಿಂಡೋ ಮಾಡ್ತಿದ್ವಿ ಕೂತ್ಕೊಳ್ಳೋದಕ್ಕೆ ಜಾಗ ಇರಲಿ ಅಂತ ಅಂದ್ಬಿಟ್ಟು. ಸೊ ಬೇಸಿಕ್ಲಿ ಏನಂದರೆ ಈ ಬೆಡ್ ಮತ್ತು ನಾವೇನು ಏಸಿಡಿಕ್ಕಲ್ಲಿ ಏನು ಇಡ್ತೀವಲ್ಲ ಇಂಟೀರಿಯರ್ಸ್, ಅದನ್ನು ಬಿಟ್ಟರೆ ಎಲ್ಲೂ ಈ ಎಕ್ಸ್ಟ್ರಾ ಚೇರು ಸ್ಟೂಲು ಅದನ್ನೆಲ್ಲ ಇಡೋದಕ್ಕೆ ನಮ್ಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಅದಕ್ಕೋಸ್ಕರ ಬಂದು ಕೂತ್ಕೊಳ್ಳಿ ಅಂತ ಎಲ್ಲ ರೂಮಲ್ಲೂ ಈ ಥರ ಬೇ ವಿಂಡೋಸ್ಗಳೆಲ್ಲನೂ ಮಾಡಿಸಿದ್ದೀವಿ. ಕುತ್ಕೊಂಡು ಚಿಲ್ಔಟ್ ಮಾಡೋದಕ್ಕೂ ಚೆನ್ನಾಗಿದೆ, ಜೊತೆಗೆ ಇಲ್ಲಿ ಕುತ್ಕೊಂಡು ಹೊರಗಡೆ ಎಲ್ಲ ನೋಡೋದಕ್ಕೂ ಚೆನ್ನಾಗಿದೆ. ಇಲ್ಲಿ ಪ್ರಾಬ್ಲಿ ಫ್ಯೂಚರಲ್ಲಿ ಒಂದು ಸ್ಟಡಿ ಟೇಬಲ್ ಬರ್ಬೋದು. ಎಸ್, ನಮ್ಮ ಮಕ್ಕಳಿಗೆ. ಎಸ್. ಸೊ ನೀವು ಕಿಡ್ಸ್ ರೂಮಲ್ಲಿ ಈ ಸೈಡ್ ಸ್ವಲ್ಪ ಬಂದರೆ ಡೋರ್ ಹಿಂದೆ ಆಲ್ಮೋಸ್ಟ್ ಇಲ್ಲಿ ಒಂದು ಸ್ಮಾಲ್ ಪ್ಯಾಸೇಜ್ ಇದೆ. ಇಲ್ಲಿ ಅಗೇನ್ ವಾರ್ಡ್ರೋಬ್ಸ್ ಬರುತ್ತೆ, ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಇದೆಲ್ಲ ಆ ಸೆಕ್ಷನ್ಗೆ ಅಂತ ಬಿಟ್ಕೊಂಡಿರೋ ಪರ್ಪಸ್ ಇದ್ರದ್ದು. ಆ್ಯಂಡ್ ಇದ್ರ ಆಪೋಸಿಟ್ ಎಕ್ಸಾಕ್ಟ್ಲಿ ವಾಶ್ರೂಮ್ ಮಾಡಿಸ್ಕೊಂಡಿದ್ದೀವಿ. ತುಂಬ ಕತ್ಲೆ ಇದೆ ಇವಾಗ ಸದ್ಯಕ್ಕೆ. ಬಟ್ ಈ ವಾಶ್ರೂಮ್ ಕಲರ್ ಬಂದು ಕಾಫಿ ಕಲರ್ ವಿತ್ ಅಗೇನ್ ಬೇಜ್ ಕಲರ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದು. ಸೊ ಈ ಸ್ಟೈಲ್ಸ್ ಬಂದು ನಾನು ಮೋನಾ ಮತ್ತು ನನ್ನ ಫ್ಯಾಮಿಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿ ತಗೊಂಡಿರೋದಂಥದ್ದು, ಸೆಲೆಕ್ಟ್ ಮಾಡಿರೋದಂಥವು. ನಾವು ಮಾರ್ನಿಂಗ್ ಹೋಗಿ ರಾತ್ರಿ ಲಿಟ್ರಲಿ 10 ಗಂಟೆಗೆ ಬಂದಿರೋದು ವಾಪಸ್. ಎಲ್ಲರೂ ಹೋಗೋವರೆಗೂ ಇದ್ದು ನೋಡ್ಕೊಂಡು ಇನ್ನೂ ನಮ್ದು ಸೆಲೆಕ್ಷನ್ ಮುಗ್ದಿರ್ಲಿಲ್ಲ. ಸೊ ಆ ಥರ ಆಗಿತ್ತು. ಸೊ ತುಂಬಾನೇ ಕನ್ಫ್ಯೂಷನ್ಸ್ಗಳಿತ್ತು, ಯಾಕಂದ್ರೆ ಅಷ್ಟು ಚೆನ್ನಾಗಿತ್ತು ಆಪ್ಷನ್ಸ್ಗಳು. ತುಂಬಾನೇ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಆಕ್ಚುಲಿ ಒಂದು ಟೈಲ್ ಅಂಗಡಿಗೆ ಹೋದಾಗ ಡಿಫ್ರೆಂಟ್ ಡಿಸೈನ್ ಡಿಫ್ರೆಂಟ್ ಕಲರ್ಸ್ಗಳು ನೋಡ್ತೀರಾ. ಅಂಡ್ ನಮಗೇನಂತಂದ್ರೆ ನಾವೇನು ತೊಗೊಂಡಿದ್ದೀವಲ್ಲ ಅದರಲ್ಲೇ ಸ್ವಲ್ಪ ಕಾಂಬಿನೇಷನ್ಸ್ಗಳನ್ನು ಮಾಡ್ಕೊಳ್ಳೋಣ. ಒಂದ್ಸಲ ಅನಿಸ್ತಿತ್ತು ಎಲ್ಲರೂ ಒಂದೇ ಥರ ಟೈಲ್ಸ್ ಹಾಕ್ಸ್ಕೊಳ್ಳೋಣ ಅಂತ, ಆಮೇಲೆ ಸ್ವಲ್ಪ ಕಾಂಬಿನೇಷನ್ಸ್ ಚೇಂಜ್ ಮಾಡೋಣ ಅಂತ ಅನಿಸ್ತು. ಅದಕ್ಕೆ ಈ ಕಡೆ ನಾವು ಕಾಫಿ ಕಲರ್ ಹಾಕ್ಸ್ಕೊಂಡಿದ್ವಿ. ಸೊ ನೀವು ಕ್ಲೋಸ್ ಅಪ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ಪ್ಯಾಟರ್ನ್ಸ್ಗಳೆಲ್ಲನೂ ಇದೆ, ಡಿಫ್ರೆಂಟ್ ಡಿಸೈನ್ಸ್ಗಳು. ಸೊ ಅಗೇನ್ ಇದು ನಮ್ಮ ಶವರ್ ಏರಿಯಾ. ಈ ಕಡೆ ಶವರ್ ಏರಿಯಾ ಅಂಡ್ ಈ ಕಡೆ ಒಂದು ಕಮೋಡ್ ಬರುತ್ತೆ ಅಂಡ್ ಸಿಂಕ್ ಈ ಕಡೆ ಬರುತ್ತೆ. ಇಲ್ಲಿ ಬರುತ್ತೆ, ಸಿಂಕ್ ಈ ಕಡೆ ಬರುತ್ತೆ. ಸೊ ಇದು ನಮ್ಮ ಲಿವಿಂಗ್ ರೂಮಲ್ಲಿ ಒಂದು ಸೈಡಲ್ಲಿ ನಮ್ಮ ಕಿಡ್ಸ್ ರೂಮ್ ಇರೋದು ಆ್ಯಂಡ್ ಇನ್ನೊಂದು ಸೈಡಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ಬನ್ನಿ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಆ್ಯಂಡ್ ಅದ್ರ ಮಧ್ಯದಲ್ಲಿ ಇದು ಟಿವಿ ಯೂನಿಟ್ ಬರುತ್ತೆ. ಇಲ್ಲಿ ಆ್ಯಕ್ಚುಲಿ ಮೇಲ್ಗಡೆ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರ್ ಮತ್ತು ಥರ್ಡ್ ಫ್ಲೋರಲ್ಲಿ ಬ್ರಿಕ್ ಕ್ಲಾಡಿಂಗ್ ಎಲ್ಲ ಮಾಡಿಸಿದ್ದಾರೆ. ನಮಗೆ ಇಂಟೀರಿಯರಲ್ಲಿ ಏನಾದ್ರು ಬೇರೆ ಥರ ಡಿಸೈನ್ ಮಾಡಿಸೋಣ ಅಂತ ಅನ್ನಿಸ್ತು, ಸ್ವಲ್ಪ ಬ್ರೈಟಾಗಿ. ಅದಕ್ಕೋಸ್ಕರ ನಾವು ಬ್ರಿಕ್ ಕ್ಲಾಡಿಂಗ್ ಹೋಗಿಲ್ಲ. ಇನ್ನೊಂದೇನೋ ನಾವು ಫಸ್ಟ್ ಫ್ಲೋರ್ ಇರೋದ್ರಿಂದ ಸ್ವಲ್ಪ ಡಾರ್ಕ್ ಬ್ರಿಕ್ ಕ್ಲಾಡಿಂಗ್ ಎಲ್ಲ ಮಾಡಿಸಿದ್ರೆ ಸ್ವಲ್ಪ ಡಲ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಜಸ್ಟ್ ಒಂದು ನಮ್ಮ ಒಪಿನಿಯನ್, ಲೈಕ್ ನಮ್ಮ ಟೇಸ್ಟ್ ಪ್ರಕಾರ ನಾವು ಒಬ್ಬೊಬ್ರು ಅವ್ರವ್ರ ಟೇಸ್ಟ್ ಪ್ರಕಾರ ಚೇಂಜ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ನಮ್ಮದು ಇಂಟೀರಿಯರ್ಸಲ್ಲಿ ಬರುತ್ತೆ. ಸೊ ಬನ್ನಿ ಇವಾಗ ನಮ್ಮ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಲೆಟ್ಸ್ ಗೋ. ವಾವ್, ದಿಸ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ರೂಮ್ ಅಂತ ಅನ್ಬೋದು ಎಂಟೈರ್ ಬಿಲ್ಡಿಂಗಲ್ಲಿ. ತುಂಬ ಸ್ಪೇಷಿಯಸ್ ಆಗಿರುವಂತಹ ರೂಮ್ ಅಂತಂದರೆ ನಮ್ಮ ಈ ಫಸ್ಟ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್. ಬಿಕಾಸ್ ನನಗೆ ಪರ್ಸ್ನಲ್ ಆಗಿ ನನ್ನ ಮಾಸ್ಟರ್ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿರಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾವು ಯಾವುದೇ ಥರ ಸಿವಿಲಲ್ಲಿ ನಾವು ಯಾವ ಥರ ಕಾಂಪ್ಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಇಲ್ಲೂ ಅಷ್ಟೇ, ಲೈಕ್ ಬೇರೆ ಫ್ಲೋರಲ್ಲಿ ನೀವು ನೋಡಿರ್ತೀರಾ ಸ್ಟೆಪ್ಸ್ ಎಲ್ಲ ಹಾಕ್ಸಿದ್ರೆ ಅದನ್ನು ಮಾಡಿಸಿಲ್ಲ. ಇನಿಷಿಯಲಿ ಹಾಕ್ಸಿದ್ವಿ, ಆಮೇಲೆ ಹೊಡಿಸ್ಬಿಟ್ಟು ಬೇಡ ಅಂತ ಹೇಳಿ ತೆಗ್ಸ್ಬಿಟ್ವಿ ಅದನ್ನ. ಬಟ್ ಎಸ್, ದಿಸ್ ಇಸ್ ಆ ಮಾಸ್ಟರ್ ಬೆಡ್ರೂಮ್. ಆ್ಯಂಡ್ ಈ ಮಾಸ್ಟರ್ ಬೆಡ್ರೂಮಲ್ಲಿ ಈ ಸ್ಪೆಷಲ್ ಜಾಗ ಏನಂದರೆ ಈ ದೊಡ್ಡ ಕಿಟಕಿ ಅಂತ ಹೇಳ್ಬೋದು. ಬಿಕಾಸ್ ಲೈಕ್ ಇಷ್ಟು ದೊಡ್ಡ ಕಿಟಕಿ, ಇಟ್ ವಾಸ್ ಲೈಕ್ ಹ್ಯೂಜ್ ವಿಂಡೋ ಅಂತಲೇ ಹೇಳ್ಬೋದು. ಫಸ್ಟ್ ಫ್ಲೋರ್ಗೆ ಆ್ಯಕ್ಚುಲಿ ಬೆಳಕು ತುಂಬಾ ಬೇಕು, ಅದಕ್ಕೋಸ್ಕರ ನಾವು ತುಂಬ ದೊಡ್ಡದಾಗಿ ಬಿಟ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಬೇ ವಿಂಡೋ ಎಲ್ಲನೂ ಮಾಡ್ಕೊಂಡಿದ್ದೀವಿ. ಸೊ ಸದ್ಯಕ್ಕೆ ಇವಾಗ ಇಲ್ಲಿ ಈ ಕಡೆ ಒಂದು ಡಿಸೈನ್ ಇದೆ, ಆ ಕಡೆ ಒಂದು ಡಿಸೈನ್ ಇದೆ. ಸೊ ಇನ್ನೂ ಈ ಡಿಸೈನ್ ಕಂಪ್ಲೀಟ್ ಆಗಿಲ್ಲ. ಇದನ್ನು ನಾವು ಸದ್ಯಕ್ಕೆ ತೆಗ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಆ ಕಡೆ ಓಪನ್ ಇದೆಯಲ್ಲ, ಈ ಥರ ಬಿಟ್ಕೊಂಡ್ರೆ ನಮಗೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಸೊ ನೀವು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಈ ಸೆಕ್ಷನ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ
ಆ ಇಲ್ಲ section ಅಂತಂದ್ರೆ ಚೆನ್ನಾಗ್ ಕಾಣ್ತಿದ್ಯಾ? ಆ ಸೆಕ್ಷನ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಅದು ಸ್ವಲ್ಪ ಕ್ಲೋಸ್ಡ್ ಆಗಿರುತ್ತೆ, ಇದೊಂದು ಸ್ವಲ್ಪ ಓಪನ್ ಆಗಿರುತ್ತೆ. ಇಲ್ಲೆಲ್ಲ ಸ್ವಲ್ಪ ಫ್ಲವರ್ ಪಾಟ್ಸ್ ಎಲ್ಲ ಇಡೋಣ ಅಂತ ಅಂದ್ಬಿಟ್ಟು. ಹೌದು. ಆ್ಯಂಡ್ ಇಲ್ಲಿ ಏನಾದರೂ ಫ್ಯೂಚರ್ ನಾವು ಸೋಫಾ ಏನಾದರೂ ಹಾಕಿದ್ರೆ ಸೊ ಅವಾಗ ಎಲ್ಲ ಆರಾಮಾಗಿ ಕುತ್ಕೋಬೋದು, ಫ್ರೆಂಡ್ಸ್ ಜೊತೆ ಎಲ್ಲ ಚಿಲ್ ಮಾಡ್ಕೊಂಡು ಕುತ್ಕೋಬೋದು ಅಂತ ಅದಕ್ಕೆ ಈ ಸ್ಪೇಸ್ ಮಾಡಿಸ್ಕೊಂಡಿರೋದು. ಸೊ ಈ ಕಡೆ ಬಂದು ನಮ್ಮದು ಫುಲ್ ಬೆಡ್ ಏರಿಯಾ ಬರುತ್ತೆ. ಆ್ಯಂಡ್ ಈ ಐಡಿಯಾ ಆ್ಯಕ್ಚುಲಿ ನಂದು ಹೆಂಗಿದೆ? ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್ ಎಲ್ಲ ಮಾಡಿ ಆಗೋಗಿತ್ತು. ಆ್ಯಂಡ್ ಮೋನ ಬಂದ ಮೇಲೆ ಅಂದರೆ ನಮ್ಮ ಮದುವೆಲ್ಲ ಫಿಕ್ಸ್ ಎಲ್ಲ ಆದಮೇಲೆ ಒಂದ್ಸಲ ಬಂದಿದ್ರು ನೋಡೋದಕ್ಕೆ. ಆ್ಯಂಡ್ ಅವಾಗ ಅವ್ರು ಫುಲ್ ಚೇಂಜಸ್ ಮಾಡಿಬಿಟ್ಟಿದ್ರು ಮಾಸ್ಟರ್ ಬೆಡ್ರೂಮ್ಗೆ. ನಾನು ಫುಲ್ ಪ್ಯಾನಿಕ್ ಆಗಿಬಿಟ್ಟಿದ್ದೆ, ಯಾಕೆ ಹಿಂಗೆ ಮಾಡಿದೆ ಅದು ಇದು ಅಂತ ನಾನು ಭಯ ಸ್ಟಾರ್ಟ್ ಮಾಡಿದ್ದೆ. ಬಟ್ ಲಕ್ಕಿಲಿ ಮೋನ್ ಚೇಂಜ್ ಮಾಡಿದ್ದು ಒಳ್ಳೇದಕ್ಕೇನೆ, ಬಿಕಾಸ್ ಫುಲ್ ಪ್ಲೇನ್ ಇಟ್ಬಿಟ್ಟಿದೆ, ಇದೆಲ್ಲ ಏನೂ ಇರಲಿಲ್ಲ ಮಾಸ್ಟರ್ ಬೆಡ್ರೂಮಲ್ಲಿ. ಇದೆಲ್ಲ ಒಂದು ಸೆಕ್ಷನ್ ಇತ್ತು. ಏನಾಗಿತ್ತು ಅಂತಂದ್ರೆ ನಮ್ಮ ಮಾತುಕತೆ ನಡೀತಿರ್ಬೇಕಾದ್ರೆ ಇದೆಲ್ಲ ಪ್ಲಾನಿಂಗ್ ಎಲ್ಲನೂ ಆಗಿದ್ದು. ಸೊ ಅದಕ್ಕೋಸ್ಕರ ಲೈಕ್ ಎಷ್ಟೊಂದು ಪ್ಲಾನಿಂಗಲ್ಲಿ ನಾನು ಕೂತ್ಕೊಳ್ಳೋಕ್ಕಾಗಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ಎನಿವೆ ಇದೆಲ್ಲ ಪ್ಲಾನಿಂಗ್ ಎಲ್ಲ ಆದಮೇಲೆ ಸಿವಿಲ್ ವರ್ಕ್ ಎಲ್ಲ ನಡೀತಾ ಇತ್ತು. ಮೀನ್ ವೈಲ್ ಅಲ್ಲೂ ಮಾತುಕತೆ ನಡೀತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಸೈಟ್ ಕಡೆ ಬಂದಿರಲಿಲ್ಲ. ಸೊ ನನಗೆ ಸ್ವಲ್ಪ ಚೇಂಜಸ್ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಸೊ ನಮ್ಮ ಟೇಸ್ಟ್ ಪ್ರಕಾರ ಇದೆಲ್ಲನೂ ಸ್ವಲ್ಪ ಚೇಂಜ್ ಮಾಡಿಸಿದ್ವಿ, ಆಲ್ಟರ್ ಮಾಡಿಸಿದ್ವಿ. ಪ್ಲಾಂಟ್ಸ್ ಇಡೋದಕ್ಕೆ ಅದು ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸಿ ಎಸ್ಥೆಟಿಕ್ ಆಗಿ ಕಾಣ್ಬೋದು ಅಂತ. ಬಟ್ ಪರ್ಸನಲಿ ನನಗೆ ಬಾಲ್ಕನಿ ಇದ್ರೆ ತುಂಬಾನೇ ಇಷ್ಟ ಆಗುತ್ತೆ ನನಗೆ. ನಾನು ಸ್ಟಾರ್ಟಿಂಗಿಂದ ಹೇಳಿದೆ ಲೈಕ್ ಬಾಲ್ಕನಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮದು ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಸ್ವಲ್ಪ ಸೇಫ್ಟಿ ಕನ್ಸರ್ನ್ಸ್ಗೋಸ್ಕರ ನಾವು ಬಾಲ್ಕನಿ ಮಾಡಿಸ್ತಿಲ್ಲ, ಕಂಪ್ಲೀಟಾಗಿ ಕ್ಲೋಸ್ ಮಾಡಿಸ್ಕೊಂಡ್ವಿ. ಯಾಕಂದರೆ ಫಸ್ಟ್ ಫ್ಲೋರ್ ಗೊತ್ತಲ್ಲ ನಿಮಗೇನೆ, ಲೈಕ್ ಕಾಂಪೌಂಡಿಂದ ಈಸಿಯಾಗಿ ಹತ್ಬೋದು. ಅದಕ್ಕೋಸ್ಕರ ನಾವು ಇದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿಸ್ಬಿಟ್ಟಿದ್ವಿ. ಆ್ಯಂಡ್ ವೆಂಟಿಲೇಷನ್ಗೆ ಯಾವುದೇ ಥರ ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ, ಒಳ್ಳೆ ಗಾಳಿ ಬರುತ್ತೆ, ಬೆಳಕು, ದೊಡ್ಡ ವಿಂಡೋ ಇದೆ. ಈ ಕಡೆನೂ ಮೂವ್ ಮಾಡ್ಕೊಬೋದು, ಈ ಕಡೆನೂ ಮೂವ್ ಮಾಡ್ಕೊಬೋದು. ಇದನ್ನ ಫಿಕ್ಸ್ ಮಾಡಿಸಿದೀವಿ. ಸೊ ಇದು ಚೆನ್ನಾಗಿದೆ, ಒಳ್ಳೆ ಗಾಳಿ ಬರುತ್ತೆ, ಫ್ರೆಶ್ ಏರ್. ಸೊ ನೋಡೋದ್ರಲ್ಲ ಗೈಸ್, ತುಂಬ ಜನ ಕೇಳ್ತಾ ಇದ್ರಿ ಕಮೆಂಟ್ ಸೆಕ್ಷನ್ ಎಲ್ಲ, ನಂದು ಮನೆ ಯಾಕೆ ರಿವೀಲ್ ಮಾಡಿಲ್ಲ, ನಂದು ಮನೆ ಯಾಕೆ ತೋರಿಸ್ತಿಲ್ಲ ಅಂತ ಅಂದ್ಬಿಟ್ಟು. ಎಸ್, ಇದೇ ನಮ್ಮ ನಂದು ಮನೆ. ಇದು ನಮ್ಮ ಮನೆ. ಸೊ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಆ್ಯಂಡ್ ಏನು ಗೊತ್ತಾ, ಇದು ತುಂಬ ಅಂದರೆ ಫ್ರಮ್ ಸ್ಕ್ರ್ಯಾಚಿಂದ ಬಿಲ್ಡ್ ಮಾಡಿದ್ದೀವಲ್ಲ, ಸೊ ಅದಕ್ಕೆ ತುಂಬ ಸೆಂಟಿಮೆಂಟಲ್ ವ್ಯಾಲ್ಯೂ ಜಾಸ್ತಿ ಇದೆ ಇದಕ್ಕೆ. ಈ ಪ್ರತಿಯೊಂದು ಗೋಡೆ ಒಂದೊಂದು ಇಟ್ಟಿಗೆ ಕಟ್ಟಬೇಕಾದ್ರೂ ನಿಂತ್ಕೊಂಡಿದ್ವಿ, ಇದಕ್ಕೆ ಕ್ಯೂರಿಂಗ್ ಮಾಡಬೇಕಾದ್ರೆ ಇದ್ವಿ, ಪ್ಲಾಸ್ಟರಿಂಗ್ ಮಾಡಬೇಕಾದ್ರೆ ಇದ್ವಿ. ಪ್ರತಿಯೊಂದು ಇಟ್ಟಿಗೆ ಲಿಟ್ರಲಿ ಇಡ್ತಿದ್ರಲ್ಲ, ಚೆನ್ನಾಗಿ ಬರುತ್ತಾ ಮನೆ, ಚೆನ್ನಾಗಿ ಬರುತ್ತಾ, ಅದನ್ನೇ ಟೆನ್ಷನ್ ಇತ್ತು. ಆ್ಯಂಡ್ ಲಿಟ್ರಲಿ ನನಗೇನಂದರೆ, ಸಿನ್ಸ್ ಇದು ನಮ್ಮ ಫಸ್ಟ್ ಮನೆ ಅಲ್ಲ, ನನಗೆ ಹೇಗೆ ಬರ್ಬೋದು ಮನೆ, ಬರೀ ಈಗ ನಾನು ಕೇಳ್ತಾ ಇದ್ದೆ ಇಷ್ಟು ಗೋಡೆ ಹಾಕಿದ್ರೆ ಅಂದರೆ ರೂಮ್ಸ್ ಚಿಕ್ಕದಾಗಲ್ವಾ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ನನಗೆ ಅದು ವಿಜುವಲೈಸೇಷನ್ ಇರುತ್ತಲ್ಲ, ಅದು ಸ್ವಲ್ಪ ಕಡಿಮೆ ಇತ್ತು, ಇಮ್ಯಾಜಿನೇಷನ್ ಪವರ್ ತುಂಬ ಕಡಿಮೆ ಇತ್ತು ಹೇಗೆ ಬರುತ್ತೆ ಅಂತ. ನಮ್ಮ ಬ್ರದರ್ ಇನ್ ಲಾಸ್ ಎಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದರು. ಈ ಮನೆ ಏನು ಮತ್ತು ಏನೇನು ಸ್ಪೆಷಲ್ ಗೊತ್ತಾ, ಫಸ್ಟ್ ಫ್ಲೋರ್ ಅಲ್ವಾ ಇದು. ಸೊ ಎಲ್ರಿಗೂ ಹೇಗೆ ಬರ್ಬೋದು, ಹೇಗೆ ಟರ್ನ್ ಔಟ್ ಆಗುತ್ತೆ ಮನೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ಬಿಕಾಸ್ ಇದಾದಮೇಲೆ ಸೆಕೆಂಡ್ ಆ್ಯಂಡ್ ಥರ್ಡ್ ಫ್ಲೋರ್ನಲ್ಲಿ ಏನು ಚೇಂಜಸ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಒಂದು ಐಡಿಯಾ ಬರೋದು. ಸೊ ಈ ಮನೇನ ಪ್ರತಿಯೊಬ್ಬರು, ನಮ್ಮ ಅಪ್ಪ ಅಮ್ಮಯಿಂದ ಹಿಡ್ದು ನಮ್ಮ ಅಕ್ಕದಿರು, ನಮ್ಮ ಭಾವಂದಿರು, ಚಿಕ್ಕ ಚಿಕ್ಕ ಮಕ್ಕಳು, ಪ್ರತಿಯೊಬ್ಬರೂ ಫ್ರಮ್ ಸ್ಕ್ರ್ಯಾಚಿಂದ ನೋಡಿರೋದಂಥದ್ದು. ಸೊ ತುಂಬ ಅಂದರೆ ಇಮೋಷನಲ್ ಅನಿಸುತ್ತೆ ವೆನ್ ಐ ಲೈಕ್ ಇಷ್ಟು ದೂರ ಬಂದುಬಿಟ್ಟಿದ್ದೀವಲ್ಲ. ಆ್ಯಂಡ್ ಏನೋ ಖುಷಿ ಅನಿಸುತ್ತೆ ಅಷ್ಟೇ ನಾನು ಹೇಳ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವನಾಗಿ ನನಗಾಗಿರ್ಬೋದು ಅಥವಾ ನಂದುಗೆ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಒಂದು ಡ್ರೀಮ್ ಅಂತ ಅನ್ಬೋದು, ಒಂದು ಸ್ವಂತ ಮನೆ ಇರಬೇಕು ಅಂತ ಆಸೆ ಪಡ್ತಾರೆ ಎಲ್ಲರೂ. ಅದರಲ್ಲೂ ಬೆಂಗಳೂರು ಮಧ್ಯದಲ್ಲಿ ಒಂದು ಸ್ವಂತ ಮನೆ ಕಟ್ಸೋದಿದೆಯಲ್ಲ, ನಿಜವಲ್ಲೂ ಅದು ತಮಾಷೆ ಮಾತೇ ಅಲ್ಲ. ಅದು ಈ ಥರ ಪ್ರೈಮ್ ಲೊಕೇಶನಲ್ಲಿ. ಬಟ್ ತುಂಬಾ ಖುಷಿ ಆಗುತ್ತೆ. ಐ ಆಮ್ ಸೋ ಪ್ರೌಡ್. ಆ್ಯಕ್ಚುಲಿ ಈ ಮನೆ ಕಟ್ಸೋಕ್ಕಿಂತ ಮುಂಚೆ ತುಂಬಾ ಡಿಸಿಷನ್ ತೊಗೊಳ್ಬೇಕಾಗಿತ್ತು, ತುಂಬಾ ಆರ್ಗ್ಯುಮೆಂಟ್ಸ್ ನಡೀತು ನನ್ನ ಮತ್ತು ನಂದು ಮಧ್ಯೆ. ಯಾಕಂದರೆ ಇದೊಂದು ಬಿಗ್ ಕಮಿಟ್ಮೆಂಟ್, ಬಿಗ್ ಥಿಂಗ್, ಮನೆ ಕಟ್ಸೋದು ಅಷ್ಟು ಈಸಿ ಅಲ್ಲ. ಸೊ ಆ ವಿಷಯಗಳನ್ನೆಲ್ಲ ನಾನು ನಿಮಗೆ ಫ್ಯೂಚರಲ್ಲಿ ಹೇಳ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ. ನಾನು ಚಿಕ್ಕ ವಯಸ್ಸಲ್ಲಿ ಯಾರ ಮನೆ ದೊಡ್ಡದಿತ್ತ ನಾನು ಹೋಗ್ತಾನೆ ಇರಲಿಲ್ಲ, ಬಿಕಾಸ್ ನನಗೆ ತುಂಬ ಅನ್ಕಂಫರ್ಟೇಬಲ್ ಅನಿಸೋದು. ಲೈಕ್ ನಮ್ದು ಇಷ್ಟು ಚಿಕ್ಕ ಮನೆ ಇದೆ, ನನಗೆ ಆ ಥರ ಸ್ವಲ್ಪ ಇತ್ತು ಮನಸ್ಸಲ್ಲಿ. ಇಟ್ ಈಸ್ ನಾಟ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ ಹೇಳಬೇಕಂದ್ರೆ. ಬಟ್ ನನಗೆ ಇನ್ಸೆಕ್ಯೂರಿಟಿ ಅಂತ ಇತ್ತು, ಅಯ್ಯೋ ಲೈಕ್ ಇಷ್ಟು ದೊಡ್ಡ ಮನೆ ಇದೆ ಅವ್ರದ್ದು, ನಾನು ಹೇಗಪ್ಪ ಇರಲಿ, ನಾನು ತುಂಬ ಅನ್ಕಂಫರ್ಟೇಬಲ್ ಆಗೋದು. ಬಟ್ ಇವತ್ತು ನನಗೆ ಅಟ್ಲೀಸ್ಟ್ ನಮ್ಮ ಮನೆ ಲಿಟ್ರಲಿ ಅರಮನೆ ಅಂತಲೇ ಹೇಳ್ಬೋದು. ಇಷ್ಟು ಏನು ಗೊತ್ತಾ, ಅವ್ರವ್ರ ಮನೆ ಅವ್ರವ್ರಿಗೆ ಅರಮನೆ ಅಂತಲೇ, ಚಿಕ್ಕದಿರಲಿ ದೊಡ್ಡದು ಇರಲಿ ಅದು ಮ್ಯಾಟರ್ ಆಗಲ್ಲ. ಬಟ್ ನೀವು ಎಷ್ಟು ಎಫರ್ಟ್ ಆಗ್ತಿರಲ್ಲ, ಆ್ಯಂಡ್ ಆ ಎಫರ್ಟ್ ಎಲ್ಲ ಮುಗ್ದಾದ್ಮೇಲೆ ನೀವು ನಿಂತ್ಕೊಂಡು ಈ ಥರ ಮಾತಾಡ್ತಿರಲ್ಲ ಅದ್ರ ಬಗ್ಗೆ, ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಈ ಮನೆ ಇವಾಗ ಈ ಲೆವೆಲ್ಗೆ ಬಂದು ನಿಂತಿದೆ ಅಂತ ಅನ್ನೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಅಂತ ಅಂದರೆ ನಮ್ಮ ನಂದುನೆ ಅಂತಲೇ ಹೇಳ್ಬೋದು. ಯಾಕಂದರೆ ಆಬ್ವಿಯಸ್ಲಿ ಪ್ರತಿಯೊಬ್ಬರಿಗೂ ಇರುತ್ತೆ ಮನೆ ಕಟ್ಸ್ಬೇಕು ಅಂತ. ನಾನು ಇನ್ನೊಂದು 2 ವರ್ಷ ಆದಮೇಲೆ ಕಟ್ಸೋಣ ಅಂತ ಅಂದ್ಕೊಂಡೆ. ಇವಳು ಇಲ್ಲ, ಇವಾಗ ನಾನು ಮಾಡಲೇಬೇಕು, ನಾನು ಕಟ್ಟಿಸ್ಲೇಬೇಕು ಅಂತ ಅಂದ್ಬಿಟ್ಟು
ಈ ನಮ್ಮ ಮಿಡಲ್ ಕ್ಲಾಸ್ ಪರ್ಸನ್ಸ್ಗೆ ಒಂದಷ್ಟು ಬ್ಯಾರಿಯರ್ಸ್ಗಳಿರುತ್ತೆ, ಚಾಲೆಂಜಸ್ಗಳಿರುತ್ತೆ, ಅದನ್ನೆಲ್ಲನೂ ಬ್ರೇಕ್ ಮಾಡಿ ಇಲ್ಲ ಇವಾಗ ರೈಟ್ ಟೈಮ್ ನಾವು ಕಟ್ಸೋಣ ಅಂತ ಅಂದ್ಬಿಟ್ಟು ಹೇಳಿ ಇದನ್ನು ಶುರು ಮಾಡಿದ್ದು ಕೆಲಸ. ಆ್ಯಂಡ್ ಈ ಲೆವೆಲ್ಗೆ ಬಂದಿದೆ, ತುಂಬಾ ಖುಷಿ ಆಗುತ್ತೆ ನನಗಂತೂ. ಆ್ಯಂಡ್ ಫೈನಲಿ ವಿ ಆರ್ ಗೋಯಿಂಗ್ ಟು ಲಿವ್ ಇನ್ ಅವರ್ ಹೋಮ್, ಡ್ರೀಮ್ ಹೌಸ್ ಅಂತ ಡ್ರೀಮ್ ಹೌಸ್. ಆ್ಯಂಡ್ ಇನ್ನೊಂದೇನು ಹೇಳಬೇಕು ಅಂದರೆ ಇದ್ರದ್ದು ಇಂಪಾರ್ಟೆಂಟ್ ಥಿಂಗ್, ಸೊ ಬೇರೆ ಯಾರಾದರೂ ಪಾರ್ಟ್ನರ್ಸ್ ಇದ್ದರೆ ನನಗೆ ಗೊತ್ತಿಲ್ಲ, ಬೇಡ ಇವಾಗ ಸದ್ಯಕ್ಕೆ ಅಂತಲೂ ಹೇಳ್ಬೋದಿತ್ತು, ಇಲ್ಲ ಬೇಡವೇ ಬೇಡ ನಮ್ಗೆ ಆಗೋದೇ ಇಲ್ಲ ಅಂತ ಹೇಳ್ಬೋದಿತ್ತು. ಬಟ್ ಮೋಹನ್ ಒಂದೆರಡು ಸಲ ಹೇಳಿದ್ರು, ಥಿಂಕ್ ಅಬೌಟ್ ಇಟ್, ಲೈಕ್ ನೀನು ಡಿಸಿಷನ್ ತೊಗೊಳೋಕ್ಕಿಂತ ಮುಂಚೆ ಥಿಂಕ್ ಮಾಡು ಅಂತ ಹೇಳಿದರು ಅಷ್ಟೇ ನನಗೆ. ನಾನು ಇಲ್ಲ ಮಾಡಲೇಬೇಕು ಅಂತ, ಅವರು ಬೇಡ ಅಂತಲೂ ಹೇಳಿಲ್ಲ. ಆ್ಯಂಡ್ ಡೇ ಒನ್ನಿಂದನೇ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಹಿ ವಾಸ್ ದೇರ್ ಫಾರ್ ಮೀ. ನಾಟ್ ನೆಸಸರಿ ನೀವು ಯಾವಾಗಲೂ ಫಿನಾನ್ಷಿಯಲಿನೇ ಇರಬೇಕು ಆ್ಯಸ್ ಅ ಪಾರ್ಟ್ನರ್ಗೆ, ಬಟ್ ಇಮೋಷ್ನಲಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಕನ್ಸ್ಟ್ರಕ್ಟ್ ಮಾಡುವಾಗ ಇಮೋಷ್ನಲ್ ಸ್ಟೇಬಲ್ ಇರಬೇಕಲ್ಲ. ಇಟ್ ಈಸ್ ಲೈಕ್ ಮೆಂಟಲಿ ನೀವು ಹೇಳ್ತಿಲ್ವ ತುಂಬ ಲೋ ಆಗಿಬಿಡ್ತೀರಾ, ಟಯರ್ಡ್ನೆಸ್ ಆಗುತ್ತೆ, ಬಿಸಿಲಲ್ಲಿ ನಿಂತ್ಕೊಳ್ಳೋದಾಗಲಿ ಮಳೆ ನಿಂತ್ಕೊಳ್ಳೋದಾಗಲಿ ಮನೆ ಕಟ್ಟಿಸುವಾಗ ತುಂಬಾ ಕಷ್ಟ ಇತ್ತು. ಆ್ಯಂಡ್ ಆ್ಯಸ್ ಅ ಪಾರ್ಟ್ನರ್ ಐ ಥಿಂಕ್ ಮೋಹನ್ ಅಲ್ಲ, ತುಂಬಾ ಹಿ ವಾಸ್ ಸ್ಟ್ಯಾಂಡಿಂಗ್ ವಿತ್ ಮೀ. ಆ್ಯಂಡ್ ಈ ವಿಡಿಯೋ ಮೂಲಕ ಐ ಥಿಂಕ್ ಐ ನೀಡ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್. ಅವ್ರು ಇರಲಿಲ್ಲ ಅಂದರೆ ಡೆಫಿನೆಟ್ಲಿ ಇಟ್ ವಾಸ್ ನಾಟ್ ಪಾಸಿಬಲ್ ಫಾರ್ ಮೀ ಟು ಸೈನ್. ಆ ರಿಜಿಸ್ಟ್ರೇಷನ್ ಕೂಡ ನಮ್ಮಮ್ಮನೇ ನನಗೆ ಹೆಲ್ಪ್ ಮಾಡಿದ್ದು, ಅಂದರೆ ರಿಜಿಸ್ಟ್ರೇಷನ್ ಈ ಸೈಟಿಗೆ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೂ ನಮ್ಮಮ್ಮನೇ ನನಗೆ ಹೆಲ್ಪ್ ಮಾಡಿದ್ದು. ಸೊ ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ಮೈ ಪೇರೆಂಟ್ಸ್ ಆ್ಯಂಡ್ ಮೈ ಸಿಸ್ಟರ್ಸ್ ವೇರ್, ನಮ್ಮ ಬ್ರದರ್ ಇನ್ ಲಾಸ್ ಇದ್ದರು. ನಮ್ಮ ಫ್ಯಾಮಿಲಿ ಇರಲಿಲ್ಲ ಅಂದರೆ ಇಟ್ ವಾಸ್ ಇಂಪಾಸಿಬಲ್. ಅಫ್ಕೋರ್ಸ್ ನಂದು ಫ್ಯಾಮಿಲಿ ಕಡೆಯಿಂದ ತುಂಬಾ ಸಪೋರ್ಟ್ ಇದೆ, ಯಾಕಂದರೆ ಮನೆ ಕಟ್ಸ್ಬೇಕು ಅಂತ ಅಂದ್ಕೊಂಡಾಗ್ಲೂ ಲೈಕ್ ನಾನು ಎಷ್ಟೊಂದು ಕಡೆ ಇರಬೇಕಾಗಿತ್ತು ನಾನು ಆ್ಯಸ್ ಅ ಪಾರ್ಟ್ನರ್. ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ಇರೋಕ್ಕಾಗಿಲ್ಲ. ಸೊ ಅವಳಿಗೆ ಪಿಲ್ಲರ್ಸ್ ಅಂತಲೇ ಹೇಳ್ಬೋದು, ಅವ್ರ ಭಾವದೀರಾಗಿರ್ಬೋದು, ಅವ್ರ ಅಪ್ಪ ಅಮ್ಮ ಆಗಿರ್ಬೋದು. ಯಾಕಂದರೆ ನಮ್ಮ ಮನೆ ಕಡೆಯಿಂದ ಇನ್ನೂ ಯಾವುದೇ ಥರ ಇಂಟ್ರಾಕ್ಷನ್ಸ್ ಇರಲಿಲ್ಲ, ನಮ್ಮ ಮದುವೆ ಮಾತುಕತೆನೂ ಅವಾಗ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ನಾನು ಮೆಜಾರಿಟಿ ಆಫ್ ದ ಟೈಮ್ ನಾನು ಇಲ್ಲಿ ಬರೋದಕ್ಕೂ ಆಗ್ತಾ ಇರಲಿಲ್ಲ, ನನಗೂ ಸ್ವಲ್ಪ ಹೆಸಿಟೆನ್ಸಿ ಇತ್ತು. ಸೊ ಮಾತುಕತೆ ಎಲ್ಲ ಮುಗ್ದು ಎಲ್ಲ ಫ್ಯಾಮಿಲಿ ಮಾತಾಡೋದ್ಮೇಲೆ ಎಲ್ಲ ಬರೋಣ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಬರೋಕ್ಕೆ ಹೋಗ್ತಾ ಇರಲಿಲ್ಲ. ಬಟ್ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾಯಿದ್ಲು. ಬಟ್ ಇವಳಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅರುಣ್ ಆಗಿರ್ಬೋದು, ಪುನೀತ್ ಅವರಾಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅಕ್ಕದೀರಾಗಿರ್ಬೋದು, ಪ್ರತಿಯೊಂದು ಸ್ಟೇಜಲ್ಲೂ ಅವರು ಸಪೋರ್ಟ್ ಮಾಡಿ ನಿಂತ್ಕೊಂಡಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ ಯು. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿಲ್ಲ ಅಂತಂದಿದ್ರೆ ಡೆಫಿನೆಟ್ಲಿ ಈ ಲೆವೆಲ್ಗೆ ಬರ್ತಿರಲಿಲ್ಲ ನಮ್ಮ ಮನೆ. ಆ್ಯಂಡ್ ಫೈನಲಿ ದಿಸ್ ಇಸ್ ಆಲ್ ಅಬೌಟ್ ಅವರ್ ಹೋಮ್ ಟೂರ್. ಸೊ ನೋಡೋದ್ರಲ್ಲ ನಮ್ಮ ಹೋಮ್ ಟೂರ್ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು. ಹೋಪ್ಫುಲಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ಇಷ್ಟು ರೂಮ್ಸ್ಗಳಲ್ಲಿ ಯಾವ್ದು ನಿಮ್ಮ ಫೇವ್ರೆಟ್ ಸೆಕ್ಷನ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದನ್ನು ಬಿಟ್ಟರೆ ನಮ್ಮ ಮನೆ ಬಗ್ಗೆ ಆಗಿರ್ಬೋದು, ದೇರ್ ಲಾಟ್ ಆಫ್ ಸ್ಟೋರಿ, ತುಂಬಾ ರೋಲರ್ ಕೋಸ್ಟರ್ ರೈಡ್ ಅಂತ ಅನ್ಬೋದು. ಸೊ ಇದರಿಂದ ಒಂದಷ್ಟು ಸ್ಟೋರಿಗಳಿದೆ, ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀವಿ. ಅದನ್ನು ಬಿಟ್ಟರೆ ನಿಮಗೇನಾದ್ರು ಕ್ವಶನ್ಸ್ ಇತ್ತು ಅಂತಂದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಅದಕ್ಕೆಲ್ಲ ನಾವು ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಆನ್ಸರ್ ಮಾಡ್ತೀವಿ. ಆ್ಯಂಡ್ ದೇರ್ ಇಸ್ ಅ Q&A ಸೆಷನ್ ಕಮಿಂಗ್ ಅಪ್. ಸೊ ಆ Q&A ಸೆಷನ್ಗೆ ನಮಗಷ್ಟು ಕ್ವಶನ್ಸ್ಗಳು ಬೇಕು. ನಿಮ್ಮ ತಲೆಯಲ್ಲಿ ಏನು ಓಡ್ತಿದೆ, ಅದಾದಮೇಲೆ ಇಷ್ಟು ದಿನ ಕಮೆಂಟ್ ಸೆಕ್ಷನಲ್ಲಿ ಏನೇನು ಹೇಳಿದ್ದೀರಾ ಅದೆಲ್ಲದಕ್ಕೂ ಆನ್ಸರ್ ಮಾಡ್ತೀವಿ. ಆ್ಯಂಡ್ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಎಸ್, ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸಾಗಿರಿ. ಟೇಕ್ ಕೇರ್, ಸಿಯಾ.